ನಮಸ್ಕಾರ, ನಾನು ನಿಮ್ಮ ಪ್ಯಾಕು. ಏನಿವತ್ತು ಗುಂಡಣ್ಣನ ಜಾಗದಲ್ಲಿ ನಾನಿದ್ದೀನಿ ಅನ್ಕೋತಿದ್ದೀರಾ? ಏನಿಲ್ಲ, ನಮ್ಮ ಗುಂಡಣ್ಣ ಸ್ವಲ್ಪ ಬ್ಯುಸಿ ಇದ್ದಾರೆ ಅಂತ, ಅದಕ್ಕೆ ಗುಂಡನ್ನು ಆರ್ಡರ್ ಮಾಡಿದ್ದಾರೆ. ನಮ್ಮನೆ ಗೃಹಲಕ್ಷ್ಮಿ ಇವತ್ತು ಕಾರ್ಯಕ್ರಮಕ್ಕೆ ನೀನು ಹೋಗಬೇಕು. ಒಂದು ಹೊಸ ಜಾಗ ಕಳಿಸ್ಕೊಡ್ತಿದ್ದೀನಿ, ಹೊಸ ಮನೆ, ಹೊಸ ಏರಿಯಾದಲ್ಲಿ ಹೋಗಿ ಆ ಮನೇಲಿ ಯಾರಿದ್ದಾರೆ, ಅವ್ರು ಏನೆಲ್ಲ ಸ್ಪೆಷಲ್ ಮಾಡ್ತಾರೆ ಎಲ್ಲ ತಿಳ್ಕೊಂಡು ಉಳ್ಕೊಂಡು ಯಾರಿದ್ದಾರೆ ಅಂತ ನೋಡ್ಕೊಂಬರೋಣ. ಬನ್ನಿ, ನನಗೆ ಹಸಿವಾಗ್ತಿದೆ. ಮೇಡಮ್ ನಮಸ್ತೆ ಮೇಡಮ್, ಹೇಗಿದ್ದೀರಿ? ನಮಸ್ತೆ, ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀರಾ? ನಾನು ಒಳಗೆ ಬರ್ಬೋದಾ? ಬನ್ನಿ. ಅಯ್ಯೋ, ಮತ್ತೆ ಆಗ್ತಾಡ, ಬಂದಾಯ್ತಲ್ಲ, ಬಂದೆ. ಬನ್ನಿ. ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಿ ಎಲ್ರು? ನೋಡಿ ಒಳ್ಳೆ ಸೂಪರಾ, ನೋಡಿ ಒಳ್ಳೆ ಜೋಶಲ್ಲಿದ್ದಾರೆ. ಮತ್ತೆ ಆಗ್ತಾಡ, ನಮ್ಮನೆ ಗೃಹಲಕ್ಷ್ಮಿ ಕಾರ್ಯಕ್ರಮದಲ್ಲಿ ಇವತ್ತು ಸಭೆ ತುಂಬಿ ತುಳುಕ್ತಾ ಇದೆ. ಈ ಸಭೆಯಲ್ಲಿ ಫಸ್ಟ್ ಅತಿಥಿ ಅಭ್ಯಾಗತರನ್ನ ಮಾತಾಡಿಸುವ. ಮೇಡಮ್, ಫಸ್ಟ್ ನಿಮ್ಮ ಪರಿಚಯವನ್ನ ಮಾಡ್ಕೊಳ್ಳಿ. ನನ್ನ ಹೆಸರು ಚೈತ್ರ ಅಂತ, ಶ್ರೀಕಂಠ ಪ್ರಸಾದ್ ಅವ್ರ ಮಿಸ್ಸಸ್ಸು. ನನ್ನ ಹೆಸರು ಶ್ರೀಕಂಠ ಪ್ರಸಾದ್ ಅಂತ. ನಾನು ವೃತ್ತಿಯಲ್ಲಿ ಕೇಬಲ್ ಟಿವಿ ಹಾಗೂ ಇಂಟರ್ನೆಟ್ ನಡೆಸ್ತಾ ಇದ್ದೀನಿ. ಪ್ರವೃತ್ತಿನಲ್ಲಿ ಅಕ್ಷಯ ಬ್ರಾಹ್ಮಣ ಮಹಾಸಂಘದ ಗೌರವಾಧ್ಯಕ್ಷರಾಗಿದ್ದೀನಿ. ವಿಶ್ವ ಹಿಂದೂ ಪರಿಷತ್ತಿನ ಯಶವಂತಪುರ ಪ್ರಖಂಡದ ಅಧ್ಯಕ್ಷರಾಗಿದ್ದೀನಿ. ಹಾಗೆ ಮಲ್ಲೇಶ್ವರಂ ಬ್ರಾಹ್ಮಣ ಸಂಘದ ಸೆಕ್ರೆಟರಿ ಆಗಿದ್ದೀನಿ. ಇನ್ನು ಸಾಕಷ್ಟು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಆಗಿದ್ದೀನಿ. ದೇವಪ್ರಿಯ ಚಾರಿಟಬಲ್ ಟ್ರಸ್ಟ್ ಇನ್ನು ಮುಂತಾದ ಒಟ್ಟು 13 ಸಂಸ್ಥೆಗಳಲ್ಲಿ ನಾನು ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸೂಪರ್, ಚೆನ್ನಾಗಿದೆ. ತುಂಬ ಹುದ್ದೆಗಳನ್ನ ಎಲ್ಲ ಜವಾಬ್ದಾರಿಗಳನ್ನ ತಗೊಂಡು ಈಗ ಸಂಸಾರದ ಜವಾಬ್ದಾರಿಯಲ್ಲಿ ಕೂಡ ಚೆನ್ನಾಗಿ ಹೋಗ್ತಿದ್ದೀರಾ. ತುಂಬ ಜನ ಇವತ್ತು ನಿಮ್ಮ ಫ್ಯಾಮಿಲಿ ಎಲ್ಲ ಸೇರಿದ್ದಾರೆ. ನಿಮ್ಮ ಫ್ಯಾಮಿಲಿ ಪರಿಚಯವನ್ನು ಮಾಡಿಕೊಡಿ ಸರ್. ಇಲ್ಲಿಂದ ಶುರು ಮಾಡಿ, ಹಿರಿಕರಿಂದ ಶುರು ಮಾಡಿದ್ರೆ ಒಳ್ಳೇದು. ಇವರು ನನ್ನ ಅತ್ತೆ ಭಾಗ್ಯಲಕ್ಷ್ಮಿ ಅಂತ. ಮತ್ತೆ ನಮ್ಮ ಈ ಮಟ್ಟಕ್ಕೆ ಬೆಳೆಸಿದವರು ಕೂಡ ಅವರು. ಇವರು ನನ್ನ ಗುರುಗಳು ಕಿಕ್ಕೇರಿ ರಾಮಶಾಸ್ತ್ರಿಗಳು, ಅವರು ರಾಮಸ್ವಾಮಿಗಳು ಅಂತ. ಇವರೆಲ್ಲ ನಮ್ಮ ವೈದಿಕ ಪರಂಪರೆಯನ್ನು ನಡೆಸಬೇಕಾದ್ರೆ ಮಾರ್ಗದರ್ಶಿಗಳು. ಅವರು ಶ್ಯಾಮಲಾ ಅಂತ, ಅವರು ವೀಣಾ ಅಂತ, ಅನಸೂಯ ಅಂತ, ಇವರು ಸುಮಾ ಅಂತ. ಹಾಗೆ ಅತ್ತ ಕಡೆ ವಿಶ್ವನಾಥ್ ಅವರು, ಇತ್ತ ಕಡೆ ಮಾಲತಿ ಅವರು, ಶಿವಕುಮಾರ್ ಅವರು, ಕುಸುಮ ಅಂತ, ವಿಠಲ್, ಆಮೇಲೆ ಇವರು ಶ್ರೀಹರಿ ಅಂತ, ಸತೀಶ್, ಆಮೇಲೆ ಇವರು SV ಭಟ್ರು. ಇವರು ವಿಶೇಷವಾದ ಇದು, ಇವರಲ್ಲಿ ಜ್ಞಾನಶಕ್ತಿ ಸ್ವಲ್ಪ ಜಾಸ್ತಿ ಇದೆ. ಇವರು ನಿಮ್ಮ ಜನ್ಮ ದಿನಾಂಕವನ್ನು ತಿಳಿಸಿದ್ರೆ ಹುಟ್ಟಿದ ತಾರೀಕಿನ ನೀವು ಯಾವ ದಿನ ಹುಟ್ಟಿದ್ದೀರಾ ಅಂತ ಹೇಳ್ತಾರೆ. ಮತ್ತೆ ವಿಶೇಷವಾಗಿ ಸ್ಕ್ವೇರ್ ರೂಟ್ಸ್, ಮ್ಯಾಥಮೆಟಿಕ್ಸ್ ಅಲ್ಲಿ ನೀವು ಯಾವ ತರ ಸ್ಕ್ವೇರ್ ರೂಟ್ಸ್ ಕೇಳಿದ್ರು ಕೂಡ ಅವನು ಹೇಳ್ತಕ್ಕಂಥ ಚೈತನ್ಯ ಅವನಲ್ಲಿದೆ. ಆಮೇಲೆ ಇವರು ಪುರುಷೋತ್ತಮ್ ಅಂತ, ಇವರು ಅಪರ್ಣ ಅಂತ, ಇವರು ಸಂಗೀತ ಟೀಚರ್ ಆಗಿದ್ದಾರೆ. ಒಳ್ಳೆ ಸಂಗೀತ ವಿದ್ವಾಂಸರು. ಬೇಕು, ಒಂದು ಇಂಪಾದ ಹಾಡು ಬೇಕೇ ಬೇಕಿಲ್ಲಿ. ಇವರು ಪ್ರಾಣೇಶ್ ಅಂತ, ಇವರು ನಮ್ಮ ಅಕ್ಷಯ ಬ್ರಾಹ್ಮಣ ಮಹಾಸಂಘದ ಖಜಾಂಚಿಗಳಾಗಿದ್ದಾರೆ. ಮತ್ತೆ ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಸಂಚಾಲಕರಾಗಿದ್ದಾರೆ. ಅವರು ಶ್ರೀಮತಿ ನಾಗರತ್ನ ಅವರು, ಅವರು ಪದ್ಮ ಅಂತ. ಇವರೆಲ್ಲರೂ ಕೂಡ ನನ್ನ ಸಕುಟುಂಬ ಅಂತ ಹೇಳ್ಕೊಳ್ಳೋದಕ್ಕೆ ಬಹಳ ಚೆನ್ನಾಗಿ ಇಷ್ಟ ಆಗುತ್ತೆ. ಇವರೆಲ್ಲ ನಮ್ಮ ವಿಶ್ವ ಹಿಂದೂ ಪರಿಷತ್ತವರು, ಇವರೆಲ್ಲ ನಮ್ಮ ಅಕ್ಷಯ ಬ್ರಾಹ್ಮಣ ಮಹಾಸಂಘದವರು. ಎಲ್ಲರೂ ಕೂಡ ಸೇರಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತ ಎಲ್ಲರೂ ಬಂದಿದ್ದೀವಿ. ಸೂಪರ್ ಸರ್. ಈ ಮನೆ ಅಂದಮೇಲೆ ಒಂದು ಸಂಸ್ಕಾರ ಅಂತ ಇರ್ಬೇಕಂತ ನನಗೆ ಒಳಗೆ ಬರ್ಬೇಕಾದ್ಲೆ ಗೊತ್ತಾಯ್ತು. ನೀವೀಗ ನಿಮ್ಮ ಹುದ್ದೆಗಳು, ನೀವು ಮಾಡ್ತಿರೋ ಕೆಲಸಗಳಲ್ಲಿ ಹೇಳಿದ್ಮೇಲೆ ಈಗ ಚೆನ್ನಾಗಿ ಗೊತ್ತಾಯ್ತು. ನೀವು ಫ್ಯಾಮಿಲಿ ಜೊತೆ ಕೂತ್ಕೊಂಡು ಗುರು ಹಿರಿಯರನ್ನು ಕೂಡ ಇವತ್ತು ಕರೆದಿದ್ದೀರಾ. ತುಂಬಾ ಖುಷಿಯ ವಿಚಾರ. ಸರ್, ನೀವು ಮದುವೆಗೆ ಎಷ್ಟು ವರ್ಷ ಆಯ್ತು? 10 ವರ್ಷ ಆಯ್ತು ಸರ್. ಹೇಗ್ ನಡೀತಿದೆ ಸರ್ ಜೀವನ? ಬಹಳ ಚೆನ್ನಾಗಿದೆ ಸರ್. ಅದ್ ಸರಿ, ಫಸ್ಟ್ ಮೇಡಮ್ನ ಎಲ್ಲಿ ನೋಡಿದ್ದು? ಮೇಡಮ್ನ ಬಸವನಗುಡಿ ಗಣೇಶನ ದೇವಸ್ಥಾನದಲ್ಲಿ ನೋಡಿದ್ದು. ಹಂಗಾದ್ರೆ ಎಲ್ಲ ದೇವರ ಆಶೀರ್ವಾದ, ಆ ಭಗವಂತನ ಆಶೀರ್ವಾದ. ಮೇಡಮ್, ಹೇಗಿತ್ತು ಸರ್ ಫಸ್ಟ್ ನಿಮ್ಮನ್ನ ನೋಡಕ್ ಬಂದಾಗ? ಕುತೂಹಲ ಇತ್ತು, ಹೇಗಿರ್ತಾರೆ ಅಂತ ನೋಡಿದ್ಮೇಲೆ ಅಂದ್ರೆ ಫಸ್ಟ್ ಡೇ ಏನು ಮಾತಾಡಿಲ್ಲ, ನಾವು ಬರೀ ಕಣ್ಣಲ್ಲೇ ಹಲೋ ಅಂತ ಹೇಳ್ಬಿಟ್ಟು ನಮಸ್ತೆ ಅಂತ ಹೇಳಿ ನನ್ನ ಚೈತ್ರ ಅಂತ ಹೇಳಿ ಹೇಳಿದೆ. ಆಮೇಲೆ ಮನೆಗೆ ಹೋಗಿ ಇನ್ನೊಂದ್ಸರಿ ನೋಡೋಣ ಅಂತ ಅನಿಸಿದ್ರೆ ನಾವು ನೋಡಿದ್ದು, ಇವ್ರ ಮನೆಗೆ ಬಂದು ನೋಡಿದ್ದು ನಾವು. ಆಮೇಲೆ ಒಂದು ಮಾತುಕತೆ ಎಲ್ಲ ಆದ್ಮೇಲೆ ಇದು ಮದುವೆ ನಿಶ್ಚಯ ಆದ್ಮೇಲೆ ಮದುವೆ ಆಗೋದು. 15 ಡೇಸಲ್ಲಿ ಮದುವೆ ಆಗುತ್ತೆ. ಓಕೆ. ಅಲ್ಲ, ಈ 15 ದಿವಸದಲ್ಲಿ ಅರ್ಜೆಂಟಲ್ಲಿ ಆಗ್ಲಿಕ್ಕೆ ಯಾರಿಗೆ ಇಂಟ್ರೆಸ್ಟ್ ಇತ್ತು? ಅಷ್ಟು ಇಂಟ್ರೆಸ್ಟ್ ಇವ್ರಿಗಿತ್ತು, ನಮ್ಮ ಶ್ರೀಕಂಠ ಅವ್ರಿಗಿತ್ತು, ನನ್ನ ತಮ್ಮನಿಗಿತ್ತು, ನಮ್ಮ ಅಮ್ಮನಿಗಿತ್ತು. ನಾನು ಆಕ್ಚುಲಿ ಜಾಬ್ಗೆ ಹೋಗ್ತಾ ಇದ್ದೆ. ಅವ್ರಿಗೆ ಇಮಿಡಿಯೇಟ್ ಆಗಿ ಫೋನ್ ಮಾಡ್ಬಿಟ್ಟಿದ್ರು ಇವ್ರಣ್ಣ ನಮ್ಮ ಆಫೀಸ್ಗೆ ಮಾಡ್ಬಿಟ್ಟು, ಏನಮ್ಮ ನಿಮ್ಗೆ ಅರ್ಶಿನ ಕುಂಕುಮ ಕೊಡ್ಬೋದಾ ಅಂತ ಹೇಳಿ. ಅದಕ್ಕೆ ನಾನು ಇನ್ನೂ ಹೆಣ್ಣು ಡಿಸೈಡ್ ಮಾಡಿಲ್ಲ,
ಇನ್ನೂ ಯೋಚನೆ ಮಾಡ್ತೀನಿ, ನನಗೆ ಇನ್ನೂ 2-3 ದಿನ ಟೈಮ್ ಕೊಡಿ ಅಂತ 2 ಡೇಸ್ ಟೈಮ್ ಕೊಟ್ಟು ಆಮೇಲೆ ನಮ್ಮ ಚಿಕ್ಕಪ್ಪ ಅವ್ರಿಗೆ ಹೇಳಿ, ಯಾಕೆಂದರೆ ನನಗೆ ನಮ್ಮಪ್ಪ ಇಲ್ಲ, ಸೊ ಬೇರೆಯವ್ರ ದಾರಿ ಕೊಡ್ಬೇಕಲ್ಲ, ಅವ್ರನ್ನ ಕೇಳಬೇಕಲ್ಲ, ಅದಕ್ಕೆ ಅವ್ರನ್ನ ಕರೆಸಿ ಅವ್ರು ಬಂದು ಮಾತಾಡಿ ಎಲ್ಲ ಆದ್ಮೇಲೆ ಮದುವೆ ನಿಶ್ಚಯ ಆಗಿ ಮದುವೆ ಆಗಿತ್ತು. ಅಲ್ಲ, ಅದು ಇವಳು ಅಕ್ಷರಮಲ್ಲಿ ಕೆಲಸ ಮಾಡ್ತಾಳೆ ಅಂತ ಅಂದಿದ್ದಕ್ಕೆ ಅವಳಿಗೆ ಪ್ಲಸ್ ಪಾಯಿಂಟ್ ಆಗಿತ್ತು. ನಾನು ಸಂಸ್ಕೃತ ಭಾರತಿ NGO ನಲ್ಲಿ ವರ್ಕ್ ಮಾಡ್ತಾ ಇದ್ದೆ. ನಾನು ವಿಕಿಪೀಡಿಯಾ ಡೆವಲಪ್ಮೆಂಟ್ ಅಲ್ಲಿ ಇದ್ದೆ, ಸಂಸ್ಕೃತ ಅಲ್ಲಿ. ಅಲ್ಲಿ ಎಲ್ಲಾ ಲ್ಯಾಂಗ್ವೇಜಸ್ ವಿಕಿಪೀಡಿಯಾ ಡೆವಲಪ್ಮೆಂಟ್ ಇದೆ. ಸೊ ನನಗೆ ಸಂಸ್ಕೃತ ಡಿವಿಷನ್ ಕೊಟ್ಟಿದ್ರು. ಕೆಲವು ಜನ ಕೆಲವು ಸೆಲೆಕ್ಷನ್ ಆಗ್ಬೇಕು ಅಂತಂದ್ರೆ ಅವ್ರು ಮಾಡ್ತಿರೋ ಹುದ್ದೆನೂ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಅಕ್ಷರಂ ಅಂತಂದ್ರೆ ಅಲ್ಲಿ ಇರ್ತಕ್ಕಂತ ಜನ ಹೇಗೆ ಅಂತಂದ್ರೆ ನಿರ್ವಂಚನೆಯಿಂದ ಮಾಡ್ತಾರೆ. ಅವ್ರಿಗೆ ಮಾತಾಡೋದು ಈ ಹಣಕಾಸಿನ ಇದಿರಲ್ಲ, ವ್ಯಾಮೋಹ ಇರಲ್ಲ. ಅವ್ರಿಗೇನು ಅಂತಂದ್ರೆ ದೇಶ ಮತ್ತು ಅದರ ಅಭಿವೃದ್ಧಿ ಮತ್ತೆ ಒಂದು ಸಾತ್ವಿಕವಾದ ಒಂದು ಜೀವನ ಮಾಡ್ತಕ್ಕಂತ ಜವಾಬ್ದಾರಿಯುತವಾದ ಸಂಸ್ಥೆ ಅಕ್ಷರಂ ಅನ್ನೋ ಸಂಸ್ಥೆ. ಹಾಗಾಗಿ ಅವಳು ಅಕ್ಷರಮಲ್ಲಿ ಇದ್ದಾಳೆ ಅಂತ ಅಂದಿದ್ದಕ್ಕೆ ಅವಳಿಗೆ ಪ್ಲಸ್ ಪಾಯಿಂಟ್ ಆಗಿ 15 ದಿವಸದಲ್ಲಿ ನಾವು ಮದುವೆ ಮಾಡ್ಕೊಂಡಿದ್ದಾಯ್ತು. ಹನಿಮೂನು ಎಲ್ಲಿ ಬೇರೆಲ್ಲಾದ್ರೂ ಹೋಗಿದ್ರೆ ಅಥವಾ ರೋಟಿಗರಲ್ಲಿ ಮಾತುಕತೆಯಲ್ಲೇ ಮುಗಿಸ್ಬಿಟ್ರೆ ಹೆಂಗೆ? ನಮ್ದು ಹನಿಮೂನ್ ಅಂತಂದ್ರೆ ನೀವು ಕೇಳಿದ್ರೆ ಏನು ನೀವು ಬೈತೀರಾ ಅಥವಾ ಸಂತೋಷ ಪಡ್ತೀರಾ ಗೊತ್ತಿಲ್ಲ. ನೋಡ, ಆಮೇಲೆ ಸಂತೋಷ ಪಡ್ತೀನ ಬೈತೀನ ಗೊತ್ತಿಲ್ಲ, ಹೇಳಿ ಸರ್ ಸ್ವಲ್ಪ. ನಾನು ಇವಳನ್ನ 4 ಧಾಮ್ ಯಾತ್ರೆಗೆ ಕರ್ಕೊಂಡು ಹೋಗಿದ್ದೆ. ಹೇಗಿತ್ತು ಮೇಡಮ್? ಅಲ್ಲಿ ಚಳಿ, ನನಗೆ -7 ಡಿಗ್ರಿನಲ್ಲಿದೆ. ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಅರ್ಧ ಗಂಟೆ 1 ಅವರ್ ಅಲ್ಲಿ ಇದ್ದಿದ್ದು ಬೆಡ್ ಮೇಲೆ ಕೂತ್ಕೊಂಡು ಕೈ ಜೊತೆ ಕೂತಿದ್ದೆ ಹಿಂಗೆ. ಯಾಕೆ ಬಿಸಿ ಆಗಲಿ ಮೈ, ಅಷ್ಟು ಚಳಿ, -7 ಡಿಗ್ರಿ ತಡ್ಕೊಳಕ್ಕೆ ಆಗ್ತಾ ಇಲ್ಲ ನನಗೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ 1 ಅವರ್ ಹಿಂಗೆ ಅನ್ಕೊಂಡು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಏನು ಮೈ ಎಲ್ಲಿಂದನೂ ಜನ್ರೇಟ್ ಆಗ್ತಾ ಇಲ್ಲ ಬಾಡಿಗೆ ಹೀಟು. ಆಮೇಲೆ ಒಂದು ಕಡೆ ಬುಸ್ಕಾಕೊಂಡು ಹಿಂಗೆ ಕೂತ್ಬಿಟ್ಟಿದೆ. ಇವರೆಲ್ಲ ದೇವಸ್ಥಾನ ಕೊಟ್ಟೋದು, ನನಗೆ ಆಗಲೇ ಇಲ್ಲ. ಕೈ ಬಾಡಿ ಎಲ್ಲ ಫ್ರೋಝನ್ ಆಗ್ಬಿಟ್ಟಿತ್ತು. ಆ ಥರ ಆಗ್ಬಿಟ್ಟು ಒಂದು ಹೆಜ್ಜೆ ಇಡೋಕ್ಕಾಗ್ತಿಲ್ಲ, ನೆಲ ಎಲ್ಲ ತಣ್ಣಗೆ ಆಗ್ಬಿಟ್ಟಿದೆ. ಆಮೇಲೆ ಇವರು ನೀನು ಬರಬೇಡ, ನೀನು ಇಲ್ಲೇ ಮಲ್ಕೋ ಅಂತ ಅಂದ್ಬಿಟ್ಟು ಹೇಳಿ ಇವರೆಲ್ಲ ಹೋಗಿ ವಿಸಿಟ್ ಮಾಡಿಕೊಂಡು ಬಂದರು. ನನ್ನ ಪರವಾಗಿ ನೀವೇ ನಮಸ್ಕಾರ ಮಾಡಿಬಿಡಿ ಅಂತ ಹೇಳಿದೆ ಅವತ್ತಿನ ದಿವಸ. ಆಮೇಲೆ ದೂರದಿಂದ ಬದ್ರಿನಾಥ್ನ ಕೇದಾರ್ನಾಥ್ನ ನೋಡ್ಕೊಂಡು ಬಂದೆ. ಈಗ ಇನ್ನೊಂದ್ಸರಿ ಹೊರಟಿದ್ದಾರೆ ಇವ್ರು ಚಾರ್ಧಾಮ್ಗೆ, ನಾನು ಬರೋಲ್ಲ ಅಂದೆ. ಅಲ್ಲ, ಅದಾದ್ಮೇಲೆ ಅವಳಿಗೆ ವಿಶೇಷವಾಗಿ ರಾಜಸ್ಥಾನ್ ಪ್ರವಾಸ ಇರ್ಬೋದು, ಗುಜರಾತ್ ಪ್ರವಾಸ ಇರ್ಬೋದು, ಉತ್ತರ ಭಾರತ, ದಕ್ಷಿಣ ಭಾರತ ಎಲ್ಲ ಸಾಕಷ್ಟು ಪ್ರವಾಸಗಳನ್ನ ಮಾಡಿಸಿದೀವಿ. ಎಲ್ಲಾ ತರದ್ದು ಒಂದು ಊಟಿ ಇರ್ಬೋದು, ಕೊಡೈಕೆನಾಲ್ ಇರ್ಬೋದು, ಮೂನಾರ್ ಇರ್ಬೋದು. ಮೆಮೊರೇಬಲ್ ಅಲ್ವಾ? ಅಲ್ಲ, ವಿಶೇಷವಾಗಿ ಏನಂದ್ರೆ ನಾವು ಯಾವಾಗ್ಲೂ ನಮ್ ಧರ್ಮನ ನಾವು ಕಾಪಾಡಬೇಕು ಅನ್ನೋದು ಉದ್ದೇಶ ಇರುತ್ತೆ. ಇವಾಗ ಫಾರಿನ್ ನಲ್ಲಿ ನಾವು ಹನಿಮೂನ್ ಮಾಡ್ಬೋದು, ಮತ್ತೆ ಇನ್ನೊಂದ್ರಲ್ಲಿ ಮಾಡ್ಬೋದು, ಯಾವ್ದ್ರಲ್ಲಿ ಬೇಕಾದ್ರೂ ಮಾಡ್ಬೋದು. ಆದ್ರೆ ನಮ್ಮ ದೇಶದಲ್ಲೇ ಇಷ್ಟೊಂದು ಚೆನ್ನಾಗಿರೋ ಸೊಬಗಿ ಇರುವಾಗ, ಭಗವಂತ ಕೂತಿರುವಾಗ ನಾವು ಬೇರೆ ಕಡೆ ಹೋಗುವಂತ ಅವಶ್ಯಕತೆ ಏನು ಕಾಣಿಸ್ಲಿಲ್ಲ. ಹಾಗಾಗಿ ನಮ್ಮ ಭಾರತದಲ್ಲೇನೆ ನಮ್ಮ ವಿಶೇಷವಾದ ಒಂದು ಇದನ್ನ ಮಾಡಿದ್ದೀವಿ. ಸೂಪರ್ ಸೂಪರ್ ಸರ್. ನಮಸ್ತೆ ಅಮ್ಮ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ನಿಮ್ಮ ಸುಂದರವಾದ ನಾಮಧೇಯ? ಭಾಗ್ಯಲಕ್ಷ್ಮಿ. ನೋಡ್ರಿ, ಗೃಹಲಕ್ಷ್ಮಿ ಅಂದ್ರೆ ಅಲ್ಲಿ ಆ ಕಡೆ ಭಾಗ್ಯಲಕ್ಷ್ಮಿ, ಮಿಡ್ರಲ್ಲಿ ನೀವು ಕೂತಿದ್ರ, ಕರೆಕ್ಟ್ ಆಗಿದೆ. ಇವ್ರು ಏನಾಗ್ಬೇಕು? ನಮ್ಮ ಅತ್ತೆ. ಅತ್ತೆ, ಸೋದರತ್ತೆ. ಅತ್ತೆ. ಓಹೋ, ಅತ್ತೆ. ನಮ್ಮ ತಂದೆ ತಂಗಿ. ಅಲ್ಲ, ಇವ್ರದ್ದೇನೋ ಹನಿಮೂನ್ ಕಥೆಯಲ್ಲಿ ಹೇಳಿದ್ರು, ನಿಮ್ದು ಯಾವ್ದಾದ್ರು ಸ್ಪೆಷಲ್ ಸ್ಟೋರಿ ಇದೆಯಾ? ಏನಿಲ್ಲ. ಏನಿಲ್ಲ. ಏನಿಲ್ವಾ? ನೀವು ಮದುವೆ ಆಗಿ ಎಷ್ಟು ವರ್ಷ ಆಯ್ತು? ಎಷ್ಟು ವರ್ಷ ನಂಗೆ ಗೊತ್ತಿಲ್ಲ. ದೂರ ಅಂತೆಲ್ಲ ನೆನಪಿರಲ್ಲ ಬಿಡಿ. ಹಂಗೆ ಆ ಪಕ್ಕಕ್ಕೆ ಮೈಕನ್ನು ಕೊಟ್ರೆ ನಮ್ಮ ಗುರುಗಳಿದ್ದಾರೆ, ಮಾತಾಡ. ಸರ್ ನಮಸ್ತೆ. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ನಮಸ್ತೆ ಸರ್. ನನ್ನ ನಾಮಧೇಯ ಕಿಕ್ಕೇರಿ ರಾಮಶಾಸ್ತ್ರಿ ಅಂತ ಹೇಳ್ಬಿಟ್ಟು, ನಾನು BNL ಸ್ವಲ್ಪ ದಿವಸ ಕೆಲಸ ಇದ್ದೆ. ಎಲ್ಲದಕ್ಕಿಂತ ನಾವೆಲ್ಲ ಒಂದೇ ಸಂಸಾರದವರು. ಒಂದೇನು ಅಂದರೆ ಇವರು ಪಿತಾಶ್ರೀಯವರು ವೇದ ಬ್ರಹ್ಮಶ್ರೀ ಸತ್ಯನಾರಾಯಣ ಶಾಸ್ತ್ರಿ ಅಂತ ಹೇಳ್ಬಿಟ್ಟು ಶರ್ಮಾ ಅವರು. ಆದರೂ ಕೂಡ ಹಿಂದೂ ಧರ್ಮ, ನಮ್ಮ ಬ್ರಾಹ್ಮಣ ಸಂಸ್ಕೃತಿ ಮತ್ತು ಸಂಸ್ಕೃತ ವಿದ್ಯಾಭ್ಯಾಸ ಏನಿದೆ ಅದನ್ನು ಊರ್ಜಿತ ಮಾಡಬೇಕು, ಹಂಚಬೇಕು ಅಂತಕ್ಕಂಥದ್ದಕ್ಕೆ ಬಹಳ ಒತ್ತಾಸೆ ಕೊಡ್ತಾಯಿದ್ರು. ಅವತ್ತು ಎಷ್ಟೇ ಇದಿದ್ದರೂ ಕೂಡ, ಕಷ್ಟವಿದ್ದರೂ ಕೂಡ ಪರಿಪಾಲನೆ ಮಾಡ್ತಾಯಿದ್ರು. ಅದಕ್ಕೆ ಸಾಕ್ಷಿ ಇವತ್ತು ಅವರ ಸುಪುತ್ರರು ಮತ್ತು ಇವರೇ. ಅದನ್ನು ಇವತ್ತು ಇವರೇ ಅದಕ್ಕೆ ಸಾಕ್ಷಿಯಾಗಿದ್ದಾರೆ.
ಅದನ್ನು ಉಳಿಸ್ಕೊಂಡು ಪರಂಪರೆ ಉಳಿಸ್ಕೊಂಡು ಹೇಗೆ ನಡೆಸ್ಕೊಂಡಿದ್ದಾರೆ. ಹೀಗೆ ನಡೆಯಲಿ ನಮ್ಮ ಸಭೆ. ಪುರಾತನವಾದ್ದು ಹಿಂದೂ ಧರ್ಮ, ಇದು ಮಹಾಂತರವಾದ್ದು ಸಮಾಜದಲ್ಲಿ ಒಟ್ಟಿನಲ್ಲಿ ಎಲ್ಲ ನಡೀತಕ್ಕಂಥದ್ದು ಹೀಗೆ ಎಲ್ಲ ಒಗ್ಗಟ್ಟಾಗಿ ನಡೀಲಿ ಅಂತೇಳ್ಬಿಟ್ಟು ಪ್ರಾರ್ಥನೆ ಮಾಡ್ತಾ ಮತ್ತೊಮ್ಮೆ ಮುಗಿದೊಮ್ಮೆ ಎಲ್ರಿಗೂ ನಮಸ್ಕಾರ ಮಾಡ್ತಾ ಶ್ರೇಯೋಭಿವೃದ್ಧಿ ಆಗಲಿ ಅಂತಕ್ಕಂಥದ್ದನ್ನು ತಿಳಿಸಿ ಇದನ್ನು ಮಾಡಿಕೊಡ್ತಾ ನನ್ನ ಹೆಸರು ರಾಮಸ್ವಾಮಿ ಅಂತ, ನಮ್ಮೂರು ಚಿಕ್ಕನಾಗ್ನಹಳ್ಳಿ ಅಂತ. ಯಾವುದೋ ಒಂದು ಕಾರಣದಿಂದ ನಾವು ಬೆಂಗಳೂರಿಗೆ ಬರುವಂಥ ಒಂದು ಅವಕಾಶ ಸಿಕ್ತು. ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿದ್ವು. ನನ್ನ ಹವ್ಯಾಸಗಳು ಭಾಳ ಇತ್ತು. ಡ್ರಾಮಾಗಳು ಅಂದರೆ ನಾಟಕಗಳಲ್ಲೇ ಅಭಿನಯಿಸ್ತಾ ಇದ್ದ ನಾನು. ಕೆಲವರ ಸಹಾಯದಿಂದ ಒಂದು 8 ಸಿನಿಮಾಗಳಲ್ಲಿ ಚಿಕ್ಕ ಚಿಕ್ಕ ಪಾತ್ರಗಳಲ್ಲೇ ಅಭಿನಯಿಸುವಂಥ ಅವಕಾಶನೂ ಸಿಕ್ತು. ಹೀಗೆ ನಮ್ಮ ಸಂಸಾರ ನಡ್ಕೊಂಡು ಹೋಗ್ತಾ ಇತ್ತು. ನಾವು ಬರೀ ಇದರಲ್ಲಿ ಇದ್ದು ಹಾಗೆ ಸಾಧ್ಯ ಅಂತ ಹೇಳಿ ನಾನು ದೇವಾಲಯಗಳಲ್ಲಿ ವಿಭಾಗದಲ್ಲಿ MS ನಗರದಲ್ಲಿ ಒಂದು ಗಣೇಶನ ದೇವಸ್ಥಾನನ ಪ್ರಾರಂಭ ಮಾಡಿದ್ರು. ಆ ಸಮಯದಲ್ಲಿ ಅಲ್ಲಿಗೆ ಅರ್ಚಕನಾಗಿ ಹೋಗಿ ಸೇರಿಕೊಂಡೆ. ಕೆಲವು ವರ್ಷಗಳ ಕಾಲ ಫ್ಯಾಕ್ಟ್ರಿಗಳು ಕೂಡ ಕೆಲಸ ಮಾಡಿದೆ. ರಾಮಶಾಸ್ತ್ರಿಗಳು ನನಗೆ ನೆಚ್ಚಿನ ಗುರುಗಳು. ಅವರು ಎಲ್ಲೆಲ್ಲಿ ಹೋಗ್ತಾ ಇರ್ತೀರ ಅಲ್ಲಿ ಅವರ ಒಂದು ದೇವತಾ ಕಾರ್ಯಗಳಿಗೆ ನಮ್ಮನ್ನು ಕರ್ಕೊಂಡು ಹೋಗಿ ನನಗೂ ಕೂಡ ಒಂದು ಪೂಜಾ ವಿಧಾನಗಳನ್ನು ಹೇಳಿಕೊಟ್ಟು ಅಲ್ಲಿ ಇಲ್ಲಿ ಪೂಜೆ ಮಾಡುವಂಥ ಪರಿಸ್ಥಿತಿ ನಮಗೆ ಸಿಕ್ತು. ಈಗಲೂ ಕೂಡ ಅಷ್ಟೇನೆ. ಹೀಗೆ ಈ ರೀತಿ ಇದೆಲ್ಲ ಅಕ್ಷಯ ಕುಟುಂಬ, ಈ ಅಕ್ಷಯ ಮಹಾಸಭದವರೆಲ್ಲ ಈಗ ನಮಗೆ ಅಣ್ಣ ತಮ್ಮದರಿಗೆ ಹೆಚ್ಚಿನದಾಗಿ ನೋಡ್ಕೊಳ್ತಾ ಇದ್ದಾರೆ. ಆ ಸಂಘ ಇನ್ನೂ ಹೆಚ್ಚಿನದಾಗಿ ವೃದ್ಧಿ ಆಗಲಿ ಅಂತ ಹೇಳಿ ನಾವೆಲ್ಲರಲ್ಲೂ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ. ಹರಿ ಓಂ ಸ್ವಸ್ತಿ. ನಮಸ್ತೆ ಸರ್. ನಮಸ್ತೆ. ನಿಮ್ಗೆ ಇವರು ಏನಾಗಬೇಕು? ನಮ್ಮ ಅಂಕಲ್ ಅವರು ಓ ಅಂಕಲ್. ಹೇಗೆ ಅಂಕಲ್ ಜೋರ ಪಾಪನ? ಬೆಸ್ಟ್, ಇವರು ಆಂಟಿನೂ ಬೆಸ್ಟ್. ಬೆಸ್ಟ್ ಅಲ್ವಾ? ಮತ್ತೆ ಯಾಕೆ ಟೈಮ್ ವೇಸ್ಟ್ ಅಲ್ವಾ? ಇಬ್ರು ಬೆಸ್ಟ್ ಇದಾರೆ, ಬೆಸ್ಟ್ ಆಗಿರಲಿ. Best ಆಗಿರ್ಲಿ, ಹಾ. ಓಕೆ, ನೀವೇನ್ ಮಾಡ್ಕೊಂಡಿದ್ದೀರಿ? ನಾನಿವಾಗ ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀನಿ. ಓ, ನೀವು ಡಿಜಿಟಲ್? ಆಯ್ತು, ಚೆನ್ನಾಗಿ ಮಾಡಿ, ಒಳ್ಳೇದಾಗ್ಲಿ ನಿಮ್ಗೂ. Thank you. ಓಕೆನಾ ಅಮ್ಮ? ನಮಸ್ತೆ. ನೀವು ಮದುವೆಗೆ ಎಷ್ಟು ವರ್ಷ ಆಯ್ತು? 43 ವರ್ಷ ಆಯ್ತು. ಹೇಗಿದೆ ಜೀವನ? ಚೆನ್ನಾಗಿದೆ ಸರ್. ಚೆನ್ನಾಗಿದ್ಯಾ? ಹೇಗೆ ಫಸ್ಟ್ ಯಾರು ನಿಮ್ಮನ್ನ ನೋಡ್ಲಿಕ್ಕೆ ಬಂದಿರೋದು? ನಮ್ಮ ಯಜಮಾನ್ರು ನೋಡಕ್ ಬಂದಿದ್ರು. ಎಲ್ಲಿ ಎಲ್ಲಿ? ಮನೇಲೆ ನೋಡಿದ್ದು. ಹೌದಾ? ಫಸ್ಟ್ ಟೈಮ್ ಇವರು ಈಗ ಆಗ್ಲೇ ಪರಿಚಯ ಮಾಡ್ಕೊಟ್ರಲ್ಲ ನಿಮ್ಗೆ, ಪೂರ್ಣಿಮಾ ಥಿಯೇಟ್ರು. ಅಲ್ಲಿ ನಾವು ಒಂದ್ಸತಿ ನನ್ನ ಕರ್ಕೊಂಡು ಹೋಗಿದ್ರು. ಅಲ್ಲಿ ಸುಮ್ನೆ ನಮ್ ಏನು ಮಾತಾಡ್ಲಿಲ್ಲ, ಒಬ್ರೊಬ್ರು ಫೇಸ್ ನೋಡ್ಕೊಂಡು ಬರೀ ಅಷ್ಟೇ, ಬಂದ್ವಿ. ಕಣ್ಣಲ್ಲೇ ಕಣ್ಣಲ್ಲೇ ನೋಡ್ಬಿಟ್ಟು ಹೌದು ಕಣ್ಣಲ್ಲಿ ನೋಡಿದ್ದು. ಈಗ 43 ವರ್ಷ ಆಯ್ತು ನೋಡಿ. ಹಂಗೆ 43 ವರ್ಷ ಹಂಗೆ ಆಪರೇಷನ್ ಡೈಮಂಡ್ ರಾಕೆಟ್ ಹೋಗ್ತಾನೆ ಇದೆ. ಇನ್ನು 3 ವರ್ಷ ಹಂಗೆ ಹೋಗ್ಲಿ, ಜೋಶಲ್ಲಿ ಇರ್ಲಿ. ಆಯ್ತು ಸರ್, ಆಯ್ತಾ? ನಮಸ್ಕಾರ. ಮೇಡಮ್, ನೀವೇ ಎಲ್ಲಿರೋದು? ನಾನು ನನ್ನ ಮಗನ ಜೊತೆನೇ ಇರೋದು. ಹೇಗಿದೆ ನಿಮ್ಮ ಜೀವನ ಎಲ್ಲ? ಚೆನ್ನಾಗಿದ್ದೀನಿ. ಮಗ ಸೊಸೆ ಚೆನ್ನಾಗಿ ನೋಡ್ಕೊಂತಾರೆ. ಅಷ್ಟೇ, ಮಗ ಸೊಸೆ ಚೆನ್ನಾಗಿ ನೋಡ್ಕೊತಾರೆ. ನಾನು ಇಡೀ ಇಂಡಿಯಾ ಸುತ್ತಿಸಿದ್ದಾನೆ ನನ್ನ ಮಗ. ಮತ್ತೆ ಅದೇ ಅದನ್ನ ಹೇಳಿಲ್ಲ, ಈಗ ಹೇಳ್ತಾ ಇದ್ದೀನಿ. ಬೇಡಿ ಅಷ್ಟೇ. ಇಲ್ಲೇ ಕೂತ್ಕೊಂಡು ಇಡೀ ಜಗತ್ತು ಸುತ್ತಿದ್ರ ಅಂದ್ಮೇಲೆ ಮುಗೀತು ಬಿಡಿ. ಅದ್ರಲ್ಲೇನಿದೆ. ತುಂಬಾ ಖುಷಿ ಆಯ್ತು. ಮೇಡಮ್, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ. ಖುಷಿ ಆಯ್ತು ನಿಮ್ಮನ್ನ ನೋಡಾಗ. ಚೆನ್ನಾಗಿದ್ದೀರಿ ಅಂತ ನೋಡಾಗ್ಲೇ ಗೊತ್ತಾಯ್ತು. ಎಷ್ಟೇ ನೀವು ಮದುವೆಗೆ ಎಷ್ಟು ವರ್ಷ ಆಯ್ತು? 45 ವರ್ಷ. ಓ, ಯಜಮಾನ್ರು? ಯಜಮಾನ್ರು ಸ್ವಲ್ಪ ಆರೋಗ್ಯ ಸರಿನು ಬರ್ಲಿಲ್ಲ. Okay. ಅವ್ರು ಚೆನ್ನಾಗಿದ್ದಾರೆ. ಸರ್ನ ಕೇಳಿದೆ ಅಂತ ಹೇಳಿ. ಓಕೆನಾ? ಹಿಂದ್ಗಡೆ ಅಮ್ಮ ಕೂತಿದ್ದಾರೆ. ನಮಸ್ತೆ ಅಮ್ಮ. ಚೆನ್ನಾಗಿದೆ ಸರ್. ಸಾಂಸಾರಿಕ ಜೀವನ ಎಲ್ಲ ನಿಮ್ದೆಲ್ಲ ಚೆನ್ನಾಗಿದೆ. ಹಾಗೆ ಮದುವೆಯಾಗಿ ನಿಮ್ದೆಲ್ಲ ಎಷ್ಟು ವರ್ಷ ಆಯ್ತು? ನಮ್ದು 47 ವರ್ಷ ಆಯ್ತು ಸರ್. ಓ, ಎಲ್ರು 40 ಸ್ವಲ್ಪ ಕಟ್ಟಿದ್ರೆ 50 ವರ್ಷದ ದೊಡ್ಡ ಗ್ರ್ಯಾಂಡ್ ಫಂಕ್ಷನ್ ಮಾಡ್ಬೋದು ಇಲ್ಲಿ. ಮತ್ತೆ ಎಲ್ಲ ಸೇರ್ಸಿ ಅವಾಗ ನಾವು ಮತ್ತೆ ಬರ್ಬೋದು ಅನ್ಸತ್ತೆ ಅಲ್ವಾ? ಎಷ್ಟು ಮಕ್ಕಳು? 3 ಜನ ಸರ್. 3 ಜನ. ಓಕೆ, ಮೊಮ್ಮಕ್ಕಳೆಲ್ಲ ಇದ್ದಾರಾ? ಈಗ ಮೊಮ್ಮಕ್ಕಳನ್ನ ಚೆನ್ನಾಗಿ ಮಕ್ಕಳು ಎಲ್ಲ ದೊಡ್ಡವರಾಗಿದ್ದಾರೆ ಸರ್. ಹೌದಾ? ಓಕೆ, ಖುಷಿಯಾಗಿದ್ದೀರಾ? ಎಸ್. ಅಲ್ಲಿ ಪಕ್ಕದಲ್ಲೇ ನಮ್ಮ ಪಾಪು ಹಿಡ್ಕೊಂಡು ಒಬ್ರು ಮೇಡಮ್ ನಿಂತಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ಇವರು ಏನಾಗ್ಬೇಕು ನಿಮ್ಗೆ? ನನ್ನ ಸ್ನೇಹಿತರು. ಓ, ಸ್ನೇಹಿತರಾ? ಓ, ನೋಡಿ, ಈಗ ಫ್ಯಾಮಿಲಿ ಹಿಂಗೆ ಹೋಗಿ ಅಲ್ಲಿ ಸ್ನೇಹಿತರು ಬಂದ್ರು. ಹೇಗೆ ಸರ್ ನಿಮ್ಮಿಬ್ರ ಪರಿಚಯ? ನಮ್ದು ಯಶವಂತಪುರ RTO ಆಫೀಸ್ ಹತ್ರ ಮನೆ. ಸರ್ದು ಕೇಬಲ್ ಆಪರೇಟಿಂಗ್ ಮಾಡ್ತಾರೆ. ಓಕೆ, ಆದ್ರಿಂದ ಹಾಗೆ ಪರಿಚಯ ಆಯ್ತು. ಓಕೆ. ನಿಮ್ಮಿಬ್ರದ್ದು ಲವ್ ಮ್ಯಾರೇಜ್ ಅಲ್ಲ? ಇಲ್ಲ ಮತ್ತೆ ಹೇಳಿ. ಆ ನಗು ಯಾಕೋ ಇವ್ರದೆಲ್ಲ ಕೇಳಾಗ ನಿಮ್ದು ನಗು ಉಕ್ಕಿ ಹರಿತಿತ್ತು ಮೇಡಮ್. ಅದಕ್ಕೆ ಓಕೆ. ಫಸ್ಟ್ ಯಾರು ನಿಮ್ಮನ್ನ ನೋಡಕ್ ಬಂದ? ಇವರು ಓಕೆ ಹೇಳಿದ್ಯಾರು ಫಸ್ಟ್? ಇವರು ಹೇಳಿದ್ದಾರೆ. ಯಾವ ಕಾರಣಕ್ಕೆ ಫಸ್ಟ್ ಓಕೆ ಅಂದ್ರೆ ಹೇಳಿ. ಮನೇಲೆಲ್ಲ ಒಪ್ಕೊಂಡ್ರು, ಅವ್ರು ಖುಷಿಯಾಗಿರ್ತಾರೆ. ನಿಮ್ದು ಖುಷಿ So, ಆಗಿಲ್ಲ? ಅವ್ರ ಖುಷಿನೇ ನಮ್ ಖುಷಿ ಅಲ್ವಾ? ನೋಡಿ, ಇದು ಅವ್ರು ಯಾವತ್ತು ರಾಂಗ್ ರೂಟ್ ತೋರ್ಸಲ್ಲ ಅಂತ ಒಂದು. ಕರೆಕ್ಟ್. ಮನೆಯವ್ರು ಯಾವತ್ತು ನಮ್ಮ ಒಳ್ಳೇದಕ್ಕೆ ಹೇಳ್ತಾರೆ. ನಾನ್ ಚೆನ್ನಾಗಿದ್ದೀನಿ ಅಂತ ಒಪ್ಕೊಂಡಿರೋದು. ಓ, ರೀಸನ್ ಬಿಹೈಂಡ್, ಇದರ ಹಿಂದೆ ಕಾರಣ ಇದಿರೋದು. ಖುಷಿಯಾಗಿದ್ದೀರಾ? ಇನ್ನು ಖುಷಿಯಾಗಿರಿ. ಇನ್ನು 1 2 3 4 ಮಕ್ಕಳನ್ನ ಹೆತ್ತು. ಸಾಕು 2 ಮಕ್ಕಳು ಸರ್. ಎರಡಾ? ಒಬ್ಬ ಸ್ಕೂಲ್ ಕಳ್ಸಿದೀವಿ. ಚೆನ್ನಾಗಿರ್ಲಿ. ಮೇಡಮ್ ನಮಸ್ಕಾರ ಸರ್. ನಮಸ್ತೆ. ನನ್ನ ಹೆಸರು ಮಾಲತಿ ಕುಮಾರ್ ಅಂತ.
ಮಾಲತಿ. ಕುಮಾರ್ ಅವ್ರು ಯಾರು? ನಮ್ಮ ಹಸ್ಬೆಂಡ್. ಕುಮಾರ್ ಅವ್ರು ಏನ್ ಮಾಡ್ಕೊಂಡಿದ್ದಾರೆ? ಅವರು ಕೆಲ್ಸಕ್ಕೆ ಹೋಗ್ತಿದ್ದಾರೆ. ಹೌದಾ? ನಿಮ್ದೇನು ಅದು ಏನು ಹುಡುಗಿ ನೋಡೋದು ಯಾವ್ದೋ ಶಾಸ್ತ್ರ ಏನು ಸ್ವಲ್ಪ ಡಿಫ್ರೆಂಟ್ ಆಗಿ ಕತೆ ಇದೆ ಅಂತ ಕೇಳಿದೆ. ಇಲ್ಲಪ್ಪ, ಡಿಫ್ರೆಂಟ್ ಅಂತ ಅನಿಸ್ತು ನನಗೆ. ಹೇಳಿ, ನಿಜ ಹೇಳಿ. ಇಲ್ಲ ಇಲ್ಲ ಇಲ್ಲ, ಅರೇಂಜ್ ಮ್ಯಾರೇಜ್. ಅರೇಂಜೇನಾ? ನಿಮ್ದು ಅರೇಂಜ್ ಮ್ಯಾರೇಜಾ? ಎಷ್ಟು ಮಕ್ಕಳು? ಒಬ್ಬನೇ ಮಗ. ಏನ್ ಮಾಡ್ಕೊಂಡಿದ್ದಾರೆ? ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ, ಮದುವೆ ಮಾಡ್ಬೇಕು ಇವಾಗ. ಹೌದಾ? ನೋಡಿ, ಅವ್ರ ಮಗನಿಗೆ ಒಂದು ಒಳ್ಳೆ ಹುಡುಗಿ ಇದ್ರೆ ಯಾರಾದ್ರೂ ನಾನು ಡೀಟೇಲ್ಸ್ ಹೇಳ್ತೀನಿ, ಹುಡುಕಿ. ಒಳ್ಳೇದು. ನಿಮ್ಗೆ ತೊಂದ್ರೆ ಲವ್ ಮ್ಯಾರೇಜ್ ಅರೇಂಜ್ ಮಾಡೋದು ಅವ್ರ ಇಷ್ಟ. ಸರಿ, ಒಳ್ಳೇದಾಗ್ಲಿ, ಬೇಗ ಮದುವೆ ಆಗ್ಲಿ. ಮದುವೆ ಊಟ ನಮಗೂ ಕೊಡಿ. ಖಂಡಿತ ಕರೀತಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಏನ್ ಮಾಡ್ಕೊಂಡಿರೋದು ನೀವು? ಸರ್ ನಾನು ಕ್ಯಾಮ್ರಾಮನ್ ವರ್ಕ್ ಮಾಡ್ತಿದ್ದೇನೆ. ಕ್ಯಾಮ್ರಾಮ್ಯಾನ? ಅದಕ್ಕೆ ಆಗದಿಂದ ಝೂಮ್ ಆಗ್ತಿದ್ದೀರಿ. ಸರ್ ನಿಮ್ದು ಅದೆಲ್ಲ ಫೋಟೋ ತೆಗಿಯಕ್ ಹೋದಾಗ ಲವ್ ಆಗಿ ಮದುವೆ ಆಗಿರೋದಾ? ಆದ್ರೆ ಇಲ್ಲ, ನನ್ನ ಫ್ರೆಂಡ್ ತಮ್ಮನಿಗೆ ಹೆಣ್ಣು ನೋಡಕ್ ಹೋಗ್ಬಿಟ್ಟು ನಾನು ನೋಡ್ಕೊಂಡು ಬಂದೆ. ಇದು ಆಕ್ಚುಲಿ ಚೆನ್ನಾಗಿರೋದು. ನೀವು ಅಲ್ಲಿ ನೀವು ಅವ್ರ ಜೊತೆ ಸುಮ್ಮನೆ ನೋಡಕ್ಕಂತ ಹೋಗಿದ್ರಾ? ಆಕ್ಚುಲಿ ಏನಂದ್ರೆ ಅವ್ರಿಗೆ ಹೆಣ್ಣು ನೋಡಕಂತ ಬೇರೆ ಅಂದ್ರೆ ಒಂದು ಬಳ್ಳಾರಿಯಿಂದ ಊರಿಗೆ ಹೋಗಿದ್ದೆ. ಸೊ ಅವ್ರದ್ದು ಬೇರೆ ಕಡೆ ಇತ್ತು. ಅವ್ರು ಮತ್ತೆ ನನ್ನ ಕರ್ಕೊಂಡವ್ರು ಇನ್ನೊಂದು ನಮ್ಮ ರಿಲೇಷನ್ ಮನೆಗೆ ಹೋಗೋಣ ಬಾ ಅಂತಂದು. ಅಲ್ಲಿ ಹೋದಾಗ ಇದು ನನ್ನ ಅವ್ರ ರಿಲೇಷನ್ ಗೊತ್ತಾಯ್ತು. ಸೊ ಇವ್ರು ಇಂಥವ್ರು ಅಂತ ಗೊತ್ತಾದ್ಮೇಲೆ, ನಮ್ಮನೆಗೆ ಒಂದು ಇನ್ನೂ ಮಗು ಇದೆ ಪತ್ತ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು. ಹಾಗೆ ಅಂತೂ ಮದುವೆಗೆ ಎಷ್ಟು ವರ್ಷ ಆಯ್ತು ಸರ್? 20 ವರ್ಷ ಆಯ್ತು. 22 ವರ್ಷ ಆಗಿದೆ ನಿಮಗೆ. ಓಕೆ, ಖುಷಿಯಾಗಿರಿ ಸರ್. ಮೇಡಮ್ ನಮಸ್ತೆ. ನಿಮ್ಮ ಹೆಸರು? ಕುಸುಮ ಅಂತ. ಕುಸುಮ ಅವರೇ, ಮತ್ತೆ ಹೇಳಿ, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್. ಚೆನ್ನಾಗಿದ್ದೀರಲ್ವಾ? ನಿಮ್ಗೆ ಮದುವೆ ಆಗಿದೆಯಾ? ಹಾ, ಮದುವೆ ಆಗಿದೆ. 10 years ಆಯ್ತು. ನಾನು ವರ್ಕ್ ಮಾಡ್ತಾ ಇದ್ದೀನಿ ಮೆಟ್ರೋನಲ್ಲಿ. ಹಂಗೆ ಹೇಗೆ ನಡೀತಿದೆ ಜೀವನ ಎಲ್ಲ? ಚೆನ್ನಾಗಿದೆ. ಮಕ್ಕಳು ಇನ್ನ ಇಲ್ಲ. ಇಲ್ವಾ? ಓಕೆ, ಒಳ್ಳೇದಾಗ್ಲಿ. ಯಜಮಾನ್ರು ಏನ್ ಮಾಡ್ಕೊಂಡಿರೋದು? ಅವರು ಬೇಕರಿ ಸೆಕ್ಷನ್ ಅಲ್ಲಿ ವರ್ಕ್ ಮಾಡ್ತಾರೆ, ಅಟ್ಟಿ ಕಾಫಿನಲ್ಲಿ. ಓಕೆ, ಖುಷಿ ಇದೆಯಾ ಸಂಸಾರ? 10 ವರ್ಷ ದೋಣಿ ಚೆನ್ನಾಗಿ ಹೋಗ್ತಿದೆ. ಚೆನ್ನಾಗಿ ಹೋಗ್ತಾ ಇದೆ. ಹೋಗ್ಲಿ. ಹೌದು. 100 ವರ್ಷ ಹೋಗ್ಲಿ. ಓಕೆ, 150 200 ವರ್ಷ ಹೋಗ್ಲಿ. ಖುಷಿಯಾಗಿರಿ. ನಮ್ದು ಇವತ್ತು ವೆಡ್ಡಿಂಗ್ ಆನಿವರ್ಸರಿ. ಸರ್ ನಿಮ್ದು ಮದುವೆಗೆ ಎಷ್ಟು ವರ್ಷ ಆಯ್ತು? 22 ವರ್ಷ ಆಯ್ತು. ನೀವು ಹಂಗೆ ಅಲ್ಲಿ ಚಳಿಗೆ ಕರ್ಕೊಂಡು ಹೋಗಿದ್ರೆ ಹನಿಮೂನು? ಎಷ್ಟು ಮಕ್ಕಳು? 2. ಹೌದಾ? ಇವಾಗ ದೊಡ್ಡವ ಸಮರ್ಥ ಅಂತೇಳಿ BE ಕಂಪ್ಯೂಟರ್ ಸೈನ್ಸ್ ಮುಗಿದಿದೆ. ಇಲ್ಲಿಗೆ ಸರ್ವಿಸಿಗೆ ಅಂತೇಳಿ ಫ್ರೆಂಡ್ ಮನೆಗೆ ಬಂದಿದ್ದೇನೆ. ಈಗ ಅವ್ನು ಬಿಟ್ಟು ಊರಿಗೆ ಹೋಗುದು. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕು. ಸೂಪರ್ ಸರ್. ಆರಾಮಲ್ವಾ? ಜೀವನ ಚೆನ್ನಾಗಿ ನಡೀತಿದೆ, ಖುಷಿ ನಡೀತಿದೆ. ನಿಮ್ ಫ್ರೆಂಡ್ಶಿಪ್ ಹೀಗೆ ಚೆನ್ನಾಗಿರ್ಲಿ ಅಲ್ವಾ? ಕಷ್ಟ ಕಾಲದಲ್ಲಿ ಯಾರು ಸಹಾಯ ಮಾಡ್ತಾನೆ ಅವನೇ ಒಳ್ಳೆ ಫ್ರೆಂಡ್ ಅಂತೆ. ಕಷ್ಟ ಕಾಲದಲ್ಲ, ಯಾವಾಗ್ಲೂ ಸಹಾಯ ಮಾಡ್ತಾ ಇರ್ತಾರ. ಹೌದಾ? ಆತರ ಫ್ರೆಂಡ್. ಸೂಪರ್, ಒಳ್ಳೆ ಫ್ರೆಂಡೇ ಸಿಕ್ಕಿದ್ದಾರೆ. ನಿಮ್ಮ ಫ್ರೆಂಡ್ಶಿಪ್ ಹೀಗೆ ಇರ್ಲಿ. ನಮಸ್ಕಾರ ಬ್ರದರ್. ನಮಸ್ಕಾರ ಸರ್, ನನ್ನ ಹೆಸರು ಸಮರ್ಥ ಭಟ್ ಅಂತ, ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನಿಂದ. ಓಕೆ, ನನಗೆ ಇವ್ರದ್ದೇನೋ ಸ್ಪೆಷಲ್ ಟ್ಯಾಲೆಂಟ್ ಇದೆ ಅಂತ ಹೇಳಿದ್ರು. ಅದೇ ನಮ್ದು ಡೇಟ್ ಆಫ್ ಬರ್ತ್ ಹೇಳಿದ್ರೆ ಯಾವ ವಾರ ಅಂತ ಹೇಳ್ತಾರಲ್ವಾ? ಓಕೆ, ಹಂಗಾದ್ರೆ ನಂದು ಜೂನ್ 20 6 93 ಯಾವ ವಾರ ಬರುತ್ತೆ? ಭಾನುವಾರ ಬರುತ್ತೆ ಸರ್. ಕರೆಕ್ಟು, ನಾನು ರಜೆ ಇದ್ದವತ್ತೆ ಹುಟ್ಟಿದ್ದು. ಕರೆಕ್ಟ್ ಆಗಿ ಹೇಳ್ತಾರೆ. ನಿಮ್ದು ಯಾರ್ದಾದ್ರೂ ಒಬ್ರದ್ದು ಹೇಳಿ ಸುಮ್ಮನೆ. 070791 ಭಾನುವಾರ ಬರುತ್ತೆ ಸರ್. ಸರ್ ನಾವಿಬ್ರು ಒಂದೇ ಸಂಡೇ ಫ್ರೀ ಆಗಿ ಹುಟ್ಟಿರೋದು, ಅದಕ್ಕೆ ಇಬ್ರು ಫ್ರೀ ಆಗಿ ಇರ್ತೀವಿ ಸರ್. ಹಾಗೆ 1665 1665 ಮಂಗಳವಾರ ಬರುತ್ತೆ. ಕರೆಕ್ಟಾ? ಓ ಕರೆಕ್ಟ್. ನೋಡಿ ಎಲ್ಲರದು ಇದೊಂದು ನೋಡಿ ಸ್ಪೆಷಲ್ ಟ್ಯಾಲೆಂಟ್. ನಮ್ದು ಇಸವಿ ಡೇಟ್ ಎಲ್ಲ ಹೇಳಿದ್ರೆ ಅವ್ರು ಕರೆಕ್ಟ್ ಆಗಿ ಯಾವ ವಾರ ಅಂತ ಹೇಳ್ತಾರೆ. ನಮ್ದು ಈಗ ನೋಡಿ 21/3/58 21/3/58 ಅಂದ್ರೆ ನಮ್ದೆಲ್ಲ 90 ಅಲ್ಲ ಲೆಕ್ಕ. ಬುಧವಾರ ಬರ್ಬೋದಲ್ಲ? ಆ ದಿವಸ ಯುಗಾದಿ ಹಬ್ಬ. ಕರೆಕ್ಟ್ ಬಿಡಿ, ಬುಧವಾರ ಅಂತ ಕರೆಕ್ಟ್ ಹೇಳಿದ್ರು. ಓಕೆ, ಸೂಪರ್ ಟ್ಯಾಲೆಂಟ್ ನಿಮ್ದು, ಖುಷಿ ಆಯ್ತು. ಇದೇ ತರ ಸ್ಪೆಷಲ್ ಟ್ಯಾಲೆಂಟ್ಗಳು ಇನ್ನೂ ಕೂಡ ಇರ್ಲಿ ಅಂತ ಹೇಳ್ತಾ ಸರ್ ಧನ್ಯವಾದಗಳು ಸರ್. ಧನ್ಯವಾದಗಳು. ನಿಮ್ಗೆ ಒಳ್ಳೇದಾಗ್ಲಿ. ನನ್ನ ಹೆಸರು ಪುರುಷೋತ್ತಮ ಅಂತ ಹೇಳಿ. ಮದುವೆಗೆ ಎಷ್ಟು ವರ್ಷ ಆಯ್ತು ಸರ್? ಮದುವೆ ಆಗಿ 22 ವರ್ಷ ಆಗಿದೆ. ಶ್ರೀಮತಿ ಅವರು ಇಲ್ಲೇ ಇದ್ದಾರೆ. ನಮಸ್ತೆ. ಅಪರ್ಣ ಅಂತ ಹೇಳಿ. ನಿಮ್ದು ಲವ್ ಮ್ಯಾರೇಜ್ ಏನ್ ಸರ್? ಇಲ್ಲ ಸರ್, ನಮ್ದು ಅರೇಂಜ್ಡ್ ಮ್ಯಾರೇಜ್. ಅರೇಂಜಾ? ಹೇಗೆ, ಯಾರು ನಿಮ್ಮ ಫ್ಯಾಮಿಲಿ ನೋಡಿದ್ರೆ ಫಸ್ಟ್, ಇವ್ರ ಫ್ಯಾಮಿಲಿ ನೋಡಿದ್ರೆ ಹೆಂಗೆ? ಅವ್ರ ಫ್ಯಾಮಿಲಿಯಲ್ಲಿ ಅವ್ರು ಹುಡುಕ್ತಾ ಇದ್ರು, ನಮ್ಮ ಫ್ಯಾಮಿಲಿಯಲ್ಲಿ ನಾವು ಹುಡುಕ್ತಾ ಇದ್ವಿ. ಎಲ್ಲಿ ಇಬ್ಬರು ಹುಡುಕ್ತಾಗ ಎಲ್ಲಿ ಜಾಯಿಂಟ್ ಆದ್ರಿ ಸರ್? ನಮ್ಮ ಮನೆಗೆ ಕರೆಸಿದ್ವಿ. ಹೌದಾ? ಹಾಗಾಗಿ ಅಲ್ಲೇ ನೋಡಿದ್ದು. ಅವ್ರು ಕಾಯ್ತಾ ಇದ್ರು, ಅವರು ಆ ಕಡೆ ಊರು ಹುಡುಕ್ತಿದ್ರು, ಇವ್ರು ಹುಡುಕ್ತಿದ್ರು, ಕರೆಕ್ಟ್ ಆಗಿ ಸಿಕ್ಕಿದ್ರು. ಮೇಡಮ್ ಅಲ್ಲಿ ಏನು ತುಂಬಾ ಇಷ್ಟವಾದ ಗುಣ ನಿಮ್ಗೆ? ಇಷ್ಟವಾದ ಗುಣ ಅಂತ ಹೇಳಿದ್ರೆ ಅವರು ಹಾಡೋದು. ಹಾಡಿಗೆ ಮರಳಾಗ್ಬಿಟ್ರ? ನೀವು ಡ್ಯಾನ್ಸರ ಸರ್? ಇಲ್ಲ, ನಾವು ಇಲ್ಲ. ನಿಮ್ಗೆ ಯಾವ ಸಾಂಗ್ ಇಷ್ಟ ಒಂದು ಹಾಡಿಸಿ, ನೀವು ಅವ್ರಿಗೆ ಪ್ರೀತಿಯಿಂದ ಯಾವ ಹಾಡು ಹಾಡಿದ್ರೆ ಎಲ್ಲದೂ ಇಷ್ಟನೇ. ಅವ್ರು ಯಾವ ಹಾಡುತ್ತಾರೋ ಹಾಡಲಿ. ಮೇಡಮ್ ಈಗ ನಿಮ್ಮ ಯಜಮಾನ್ರನ್ನ ನೋಡ್ಕೊಂಡು ನೀವು ಪ್ಲೀಸ್
ಒಂದೆರಡು ಸಾಲು ಹಾಡಿ ಅವ್ರನ್ನ ನೋಡ್ಕೊಂಡು. ಯಜಮಾನ್ರು ನೋಡ್ಕೊಂಡೇ ಹಾಡ್ಬೇಕಾ? ಯಾಕೆ ಮೇಡಮ್, ನೋಡಕ್ ಇಷ್ಟ ಇಲ್ವಾ? ಸಿನಿಮಾ ಹಾಡಾದ್ರೆ ಓಕೆ, ಅದ್ರ ನೋಡಿ ಅವ್ರನ್ನ ಯಾವ ಹಾಡ್ಬೇಕಾದ್ರೂ ಹಾಡಿ ಹಾಡಿ, ನಿಮ್ಗೆ ಯಾವ್ದು ಇಷ್ಟ ನಾ ಹಾಡಿ ಒಂದೆರಡು ಸಾಲ ಹಾಡಿ. ಆಕ್ಚುಲಿ ನಾನು ಕ್ಲಾಸಿಕಲ್ ಟೀಚರ್. ಓಕೆ, ಸೂಪರ್, ಹಾಡಿ 2 ಸಾಲ ಸಾಕು. ವಾವ್, ಸೂಪರ್. ನೋಡಿ, ಒಳ್ಳೆ ಟೈಮಲ್ಲಿ ಇಂಥ ಹಾಡು ಕೇಳಿ ಕಿವಿ ನಿಂಪಾಯ್ತು, ಖುಷಿ ಆಯ್ತು. ನಿಮ್ಗೆ ಯಾವ್ದು ಇಷ್ಟದ ಹಾಡು ಹಾಡಿದಿರಿ, ಚೆನ್ನಾಗಿರ್ಲಿ. ಎಷ್ಟು ಮಕ್ಕಳು? ಇಬ್ರು ಹಾಡ್ತಾರಲ್ವಾ? ಯಾಕಂತ ಹೇಳಿದ್ರೆ ಅಮ್ಮ ಹಾಡಿದ್ಮೇಲೆ ಮಕ್ಕಳು ಹಾಡ್ಲೇಬೇಕು. ಅಮ್ಮ ಅದೇ ಹಾಡು ಹಾಡಿ ಮಲಗಿಸಿ ಎಲ್ಲ ಇರ್ತಾರೆ, ಅದೇ ಪ್ರಾಕ್ಟೀಸ್ ಆಗಿರ್ತಾರೆ ಮಕ್ಕಳಿಗೆ. ಒಳ್ಳೇದಾಗ್ಲಿ ಸರ್, ಖುಷಿಯಾಗಿರಿ. ನನ್ನ ಹೆಸರು ಮೊದಲೇದಾಗಿ ಪ್ರಾಣೇಶ್ ರಾವ್ ಅಂತ. ನಾನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಮತ್ತೆ ನಮ್ಮ ಶ್ರೀಕಂಠ ಪ್ರಸಾದ್ ನನ್ನ ತುಂಬಾ ಆತ್ಮೀಯ ಗೆಳೆಯ, ರಿಲೇಷನ್ ಎಲ್ಲಾ ತರಲ್ಲಿ ನಂಬರ್ 1 ಅವರು. ಅವರ ಹಿತೈಷಿಯಲ್ಲಿ ಅವರಿಂದ ಬಹಳ ತಿಳ್ಕೊಂಬಂದಿದೆ. ತುಂಬಾ ಅಂದ್ರೆ ನನಗೆ ನನ್ನ ಕಡೆಯಿಂದ ಅವ್ರಿಗೆ ಹೆಲ್ಪ್ ಆಗಿದೆ, ಅವ್ರ ಕಡೆಯಿಂದ ನನಗೆ ಹೆಲ್ಪ್ ಆಗಿದೆ. ಮದುವೆಯಾಗಿ ಎಷ್ಟು ವರ್ಷ ಆಯ್ತು? 34 ಹೇಗಿದೆ? ತುಂಬಾ ಚೆನ್ನಾಗಿದ್ದೀವಿ. ಮಕ್ಕಳು ಇಬ್ರು ಮಕ್ಕಳು. ಏನ್ ಮಾಡ್ಕೊಂಡಿದ್ದಾರೆ? ಮಗ ಇಂಜಿನಿಯರು, ಸಾಫ್ಟ್ವೇರ್ ಇಂಜಿನಿಯರು. ಸೊಸೆ ಅಮೆಜಾನ್ ಅಲ್ಲಿ ಇದ್ದಾಳೆ. ಮಗಳು ಅವಳಿಗೆ ಗಂಡು ಹುಡುಕ್ತಾ ಇದ್ವಿ. ಅವಳು ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾಳೆ, ಫೈನಾನ್ಸ್ ಒಳಗೆ. ಮೇಡಮ್ ಜೋರ ಪಾಪನ? ಜೋರಿಲ್ಲ, ಪಾಪ. ಅಲ್ಲಲ್ಲ, ನೀವು ಈ ಕಡೆ ಇವ್ರು ನೋಡಿ ಮೇಡಮ್, ಈ ಕಡೆ ತಿರುಗಿದಾರಲ್ಲ, ಕಣ್ಣು ನೋಡಿದ್ರು ಪಾಪ. ನನಗೆ ಧರ್ಮ ದೇವತೆ ಅವಳು. ಅವಳಿಂದ ನಾನು ತುಂಬಾ ಕಲ್ತಿದ್ದೀನಿ, ತುಂಬಾ ಬೆಳೆದಿದ್ದೀನಿ, ತುಂಬಾ ಚೆನ್ನಾಗಿದ್ದೀನಿ. ಅವಳಿಂದ ನನ್ನ ಜೀವನ ನಡೀತಾ ಇರೋದು. ನೋಡಿ ಎಂತ ಮಾತು ಹೇಳಿದ್ರು, ಸೂಪರ್. ಹಾಗೆ ಮೇಡಮ್, ಮತ್ತೆ ಹೇಳಿ. ನಮಸ್ಕಾರ, ನನ್ನ ಹೆಸರು ನಾಗರತ್ನ ಅಂತ. ಫಸ್ಟ್ ಇವರನ್ನು ಏನ್ ನೋಡಿ ಇಷ್ಟಪಟ್ರಿ ನೀವು? ಅಂದ್ರೆ ನಮ್ದು ಅರೇಂಜ್ ಮ್ಯಾರೇಜು. ಮನೆಯಲ್ಲಿ ದೊಡ್ಡವರೆಲ್ಲ ಮನೆಯವರಿಗೆ ಇಷ್ಟ ಆದ್ರೂ ಕೊನೆಗೆ ನಮಗೂ ಇಷ್ಟ ಆದ್ರು. ಮತ್ತೆ ಕೇರಿಂಗ್ ಇತ್ತು. ಮತ್ತೆ ನಮ್ದು ರಿಲೇಷನ್ ಮದ್ವೆ ಆಗಿರೋದ್ರಿಂದ ನನ್ನ ಮಗುವಿಂದ ನೋಡಿದ್ದಾರೆ. ಕೇರಿಂಗು ಮತ್ತೆ ಅದೆಲ್ಲ ತುಂಬಾ ಚೆನ್ನಾಗಿತ್ತು ಅವರಲ್ಲಿ. ಅದೇ ಮೊದ್ಲೇನಾದ್ರು ಸ್ಕೆಚ್ ಹಾಕಿದ್ರ ಅಂತ? ನನ್ನ ಹೆಸರು ಪದ್ಮಾವತಿ ಸರ್. ಏನ್ ಮಾಡ್ಕೊಂಡಿದ್ದೀರಾ? ನಾನು ಹೌಸ್ ವೈಫು. ಹೌದಾ? ಯಜಮಾನ್ರು ಕಿರ್ಲಸ್ಕರ್ ಇದ್ರು, ರಿಟೈರ್ಡ್ ಆಗಿದ್ದಾರೆ ಇವಾಗ. ಓಕೆ, ಈಗ ಆರಾಮಾಗಿದ್ದಾರೆ ಮೇಡಮ್. ಅಂತೂ ಇಂತೂ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಮಾತಾಡಿ ನನಗಂತೂ ತುಂಬ ಖುಷಿ ಆಯಿತು. ಇಷ್ಟೊತ್ತು ಮಾತಾಡಿ ನಂದು ಎನರ್ಜಿ ಸ್ವಲ್ಪ ಕಡಿಮೆ ಆಗಿ ಸ್ವಲ್ಪ ಹಸಿವಾಗ್ತಿದೆ ಮೇಡಮ್. ಈಗ ನಮ್ಮನೆ ಅಡಿಗೆ ಕಾರ್ಯಕ್ರಮದಲ್ಲಿ ನನಗೆ ಏನು ತಿಂಡಿ ಮಾಡಿ ಕೊಡ್ತೀರಾ ಮೇಡಮ್? ಇವತ್ತು ನಮ್ಮನೇಲಿ ನುಚ್ಚುನುಂಡೆ ಮಾಡ್ತಿದ್ದೀವಿ. ಅದ್ರ ಜೊತೆ ತಿನ್ನಕ್ಕೆ ನೆಂಚ್ಕೊಳ್ಳೋದಕ್ಕೆ ಚಟ್ನಿ ಮಾಡ್ತೀನಿ. ಇದು ಮಾಡಕ್ಕೆ ಏನೇನೆಲ್ಲ ಐಟಮ್ ಬೇಕು? ಫಸ್ಟು 1 ಕಪ್ಪು ಕಡಲೆಬೇಳೆ ಬೇಕು, 1 ಕಪ್ಪು ತೊಗರಿಬೇಳೆ ಬೇಕು, 1 ಕಪ್ಪು ಹೆಸರುಬೇಳೆ ಬೇಕು, ತುರಿದಿರೋ ಕಾಯಿ, ಒಂದು 7-8 ಹಸಿಮೆಣಸಿನ್ಕಾಯಿ, 1 ಇಂಚು ಶುಂಠಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರಿಶಿಣ ಮತ್ತೆ ಇಂಗು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟೆಲ್ಲ ಹೇಳ್ತಿದ್ರೆ ಅಂದ್ರೆ ನನಗೆ ತಿನ್ಬೇಕು ಅನಿಸ್ತಿದೆ. ಮತ್ತೆ ಯಾಕೆ ತಡ ಮಾಡೋದಲ್ಲ, ಶುರು ಮಾಡೋಣ. ಫಸ್ಟ್ ನಾವೇನು ಮಾಡಬೇಕು ಅಂದರೆ ತೊಗರಿಬೇಳೆ, ಕಡಲೆಬೇಳೆ, ಹೆಸರುಬೇಳೆನ 3 ಒಂದು ಮಿಶ್ರಣ ಮಾಡಿಕೊಂಡು ನೆನೆಸ್ಬೇಕು. ಆಮೇಲೆ ಆದಮೇಲೆ 2 ಅವರ್ ನೆಂದಾದ್ಮೇಲೆ ಅದನ್ನು ನೀರನ್ನೆಲ್ಲ ಬಸಿದ್ಬಿಟ್ಟು ಒಂದು ಕಡೆ ಇಟ್ಕೋಬೇಕು. ಓಕೆ. ಇವಾಗ ನಾವೇನು ಮಾಡೋಣ ಅಂತಂದರೆ ಫಸ್ಟು ಈ ನೆನೆಸಿರೋ ಮಿಶ್ರಣ ಇದೆಯಲ್ಲ 3, ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ತರಿ ಥರ ರುಬ್ಕೋಬೇಕು. ಜೊತೆಗೆ ಕಾಯಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಅರಿಶಿನ, ಇಂಗು ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇದು ತರಿ ಥರನೇ ರುಬ್ಕೋಬೇಕು, ತುಂಬ ನುಣ್ಣಗೆ ಮಾಡಬಾರ್ದು. ನೋಡಿ ಈ ಥರ ಮಾಡ್ಕೋಬೇಕು. ಆಮೇಲೆ ಯಾವ ಥರ ನುಚ್ಚುಂಡೆ ಮಾಡೋದು ಅಂತಂದರೆ ಕೈಯೆಲ್ಲ ಕ್ಲೀನಾಗಿ ನೀಟಾಗಿ ತೊಳ್ಕೊಂಡು ಒಂದು ಉಂಡೆ ಥರ ಮಾಡ್ಕೋಬೇಕು ಕೈಯಲ್ಲಿಗೆ. ಅದನ್ನು ಕುಕ್ಕರಲ್ಲಿ, ಇಡ್ಲಿ ಕುಕ್ಕರಲ್ಲಿ ಎಣ್ಣೆ ಹಾಕ್ಬಿಟ್ಟು ಮೇಲೆ ಇಡಬೇಕು. ಆಮೇಲೆ ಅದು ಇಡ್ಲಿ ಬೇಯಿಸ್ಬೇಕು. ಸೂಪರ್. ನಿಮಗೆ ಇನ್ನೂ ಖಾರ ಬೇಕು ಅಂತಲೇ ಹಸಿಮೆಣಸಿನ್ಕಾಯಿ ಜಾಸ್ತಿ ಹಾಕೋಬೋದು. ಓಕೆ, ಇವಾಗ ನಾನು ಇದನ್ನು ಮಿಶ್ರಣನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಓಕೆ.
ನೀರು ಹಾಕೋಬೇಕು, ಒಂಚೂರು ಎಣ್ಣೆ ಹಾಕೋಬೇಕು, ಈ ಥರ ಸೌರ್ಕೋಬೇಕು. ಇಡ್ಲಿ ಕುಕ್ಕರ್ ನೀವು ಇಡ್ಲಿ ಮಾಡೋ ಥರ ಇಡ್ಲಿ ಮಾಡೋ ಥರನೇ 12 ಮಿನಿಟ್ಸ್ ಟು 13 ಮಿನಿಟ್ಸ್ ತನಕ ಬೇಯಿಸ್ಕೊಂಡ್ರೆ ಸಾಕು. ಇದು ನಿಮ್ಮ ಯಜಮಾನ್ರಿಗೆ ಏನು ಫೇವ್ರೇಟು? ನಮ್ಮ ಯಜಮಾನ್ರಿಗೆ ಇದು ತುಂಬ ಇಷ್ಟ ಆಯಿತು. ಇದು ಕುದಿಸಿದ ಕಡುಬು, ಮುಚ್ಚುರುಳ್ಳೆ, ಸ್ಯಾಲಡ್ಡು, ಜ್ಯೂಸು ಅಂತ, ಉಪ್ಪಿಟ್ಟು ಮತ್ತೆ ಇಡ್ಲಿ ಆ ಥರ ತೊಗೊಂಡು ತಿಂತಾರೆ. ಹಾಗೆ ನೀವು ಮದುವೆದ ಫಸ್ಟಲ್ಲಿ ಅವ್ರಿಗೆ ಯಾವುದು ಕೈ ಅಡಿಗೆ ಮಾಡಿ ಬಡಿಸಿದ್ರೆ? ನಾನು ಅವಾಗ ಪೊಂಗಲ್ ಮತ್ತೆ ಸಿಹಿ ಪೊಂಗಲ್, ಖಾರ ಪೊಂಗಲ್ ಮಾಡಿದ್ದೆ. ಹೇಗಿತ್ತು ಫಸ್ಟ್ ರಿಯಾಕ್ಷನ್? ಚೆನ್ನಾಗಿತ್ತು. ಚೆನ್ನಾಗಿದೆ ಅಂತ ಹೇಳಿದ್ರೆ? ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಇವಾಗ ನೋಡಿ ಇದೆಯಲ್ಲ, ಇದು ಬ್ಯಾಟರು. ಇದನ್ನ ಒಂದು ಉಂಡೆ ಮಾಡ್ಕೋಬೇಕು ಈ ಥರ. ಹಿಂಗೆ ಇಡ್ತಾ ಬರೋದು. ಕುಕ್ಕರ್ ಒಳಗೆ ಇಡೋಣ. ಈ ಥರ ಉಂಡೆ ಮಾಡಿರೋದನ್ನ ಕುಕ್ಕರ್ ಒಳಗೆ ಇದ್ರ ಮೇಲೆ, ಇದ್ರ ಕೆಳಗೆ ಬಾಳೆ ಎಲೆ ಕೂಡ ಹಾಕೋಬಹುದು. ಎಲೆ ಹಾಕೋಬಹುದು. ಎಲೆ ಇಲ್ಲ ಅಂದ್ರೆ ಎಣ್ಣೆ ಸವರಿ ಎಣ್ಣೆ ಮೇಲೆ ಇಟ್ಟು ಹಬೆಲೆ ಇಡಬೇಕು ಈ ಥರ. ಇದನ್ನ ಇವಾಗ ನಾನು ಇದನ್ನ ಒಂದು 15 ಮಿನಿಟ್ಸ್ ಅಥವಾ 13 ಮಿನಿಟ್ಸ್ ಇದ್ರ ಜೊತೆ ತಿನ್ನಕ್ಕೆ ನಾವು ಚಟ್ನಿ ಮಾಡ್ಕೊಳ್ಳೋಣ. ಬರೀ ರುಚಿರುಂಡೆ ತಿಂದ್ರೆ ಅದೊಂಥರ ಗಂಟು ಸಿಕ್ಕಾಕೊಂಡಂಗಾಗುತ್ತೆ. ಸೊ ಹಾಗಾಗಿ ಚಟ್ನಿ ಮಾಡ್ಕೋಬಹುದು ಇದಕ್ಕೆ ಚೆನ್ನಾಗಿ. ನಾನು ಕಾಯಿ ತುರಿನ ಇವಾಗ ಚಟ್ನಿ ಮಾಡೋದಕ್ಕೆ ಮಿಕ್ಸಿ ಜಾರ್ಗೆ ಹಾಕ್ತೀನಿ. ಚಟ್ನಿಗೆ ಒಂಚೂರು ಹುಣಸೆ ಹಣ್ಣು ಹಾಕೋಬೇಕು, ಇಲ್ಲಾಂದ್ರೆ ಚಟ್ನಿದು ಟೇಸ್ಟು ಅಷ್ಟು ಕಂಪ್ಲೀಟ್ ಫುಡ್ ಅಂತ ಹೇಳಿದ್ನಲ್ಲ ನಾನು, ಆ ಥರ ಆಗಲ್ಲ. ಒಂದು 8-9 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಬಹುದು, ಕರಿಬೇವು ಕೂಡ ಹಾಕೋಬಹುದು ಚಟ್ನಿಗೆ. ಶುಂಠಿ ಕೂಡ ಹಾಕೋಬಹುದು. ನಿಮಗೆ ಕುಕ್ಕಿಂಗ್ ಅಂದ್ರೆ ಫೇವ್ರೇಟಾ? ಹ್ಞೂ, ಫೇವ್ರೇಟ್. ಮಾಡ್ತಾ ಇದ್ದೀನಿ. ಮದುವೆ ಆದ್ಮೇಲೆ ಕಲ್ತ್ರಾ ಅಥವಾ ಮುಂಚೆನೆ ಕಲ್ತಿದ್ರಾ? ಮುಂಚೆ ಅಂತಂದ್ರೆ ನಾನು ಮಾಡ್ತಾ ಇದ್ದೆ ಅಡುಗೆ, ರೆಗ್ಯುಲರ್ ಆಗಿ ಮಾಡ್ತಾ ಇರಲಿಲ್ಲ. ಮದುವೆ ಆದ್ಮೇಲೆ ದಿನ ಮಾಡ್ತೀನಿ. ಚಟ್ನಿಗೆ ಒಗ್ಗರಣೆ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ನಾನು ಇದನ್ನ ಕುಕ್ಕರ್ನ ತೆಗಿತೀನಿ. ಇದಾಗುತ್ತೆ. ಓಹೋ, ನುಚ್ಚಿನುಂಡೆ ಈ ಥರ ಆಗುತ್ತೆ. ಸ್ವಲ್ಪ ಆರಬೇಕು. ಗಮ್ ಅಂತ ಇದೆ. ಮುಚ್ಚುಂಡಿದ್ರೆ ಚಟ್ನಿ ತಯಾರಾಗಿದೆ. ತಗೊಳ್ಳಿ ಹಿತೇಶ್ ಅವರೇ, ಹೇಗಿದೆ ಹೇಳಿ, ತಿಂದು ನೋಡಿ ಹೇಗಿದೆ ಅಂತ ಹೇಳಿ. ಮೂಗೆ ಗಮ್ ಅಂತ ಹೊಡಿತಿದೆ. ಗಮ್ ಅಂತ ಇಲ್ಲಿ ಹೊಡಿಬೇಕಾದ್ರೆ ಇಲ್ಲಿ ಒಳಗೆ ಹೋಗಿ ಹೊಡಿಬೇಕಲ್ವಾ? ಅದಕ್ಕೆ ಯಾಕೆ ತಡ ಮಾಡೋದು? ಗಮ್ ಅಂತಿರೋದು ತಡಿಯೋಕ್ಕಾಗ್ತಿಲ್ಲ. ಟೇಸ್ಟ್ ಮಾಡಿ ಬಿಡ್ತೀನಿ. ನೊಚ್ಚಿನುಂಡೆ ಬಿಸಿ ಬಿಸಿಯಾಗಿದೆ. ಟೇಸ್ಟ್ ಮಾಡ್ತೀನಿ ವಿದ್ ಚಟ್ನಿ ಜೊತೆ ಅಲ್ವಾ? ಚೂರು ಬಿಸಿ ಬಿಸಿಯಾಗಿ ಕೊಟ್ಟಿದ್ದಾರೆ. ನಾನು ಸ್ವಲ್ಪ ಹಾಟ್ ಅಲ್ವಾ ಹಾಗೆ. ನಿಜ ಸಾಕಾಗ್ತಿದೆ ಮೇಡಮ್. ಖಾರ ಎಲ್ಲ ಚೆನ್ನಾಗಿದೆ. ಇಲ್ಲ, ಎಲ್ಲ ಚೆನ್ನಾಗಿದೆ. ಇದು ಚೆನ್ನಾಗಾಗಿದೆ. ಇದು ಆಕ್ಚುಲಿ ಎಲ್ರಿಗೂ ಇಷ್ಟ ಆಗುವಂತ ತಿಂಡಿನೇ ನನ್ನ ಪ್ರಕಾರ. ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೆ ಇಷ್ಟ ಆಗತ್ತೆ. ಕರೆಕ್ಟ್ ಆಗಿದೆ. ಖಾರನೂ ಚೆನ್ನಾಗಿದೆ, ಮೀಡಿಯಮ್ ಆಗಿದೆ, ಚೆನ್ನಾಗಿದೆ. ನಮ್ಮನೆ ಗೃಹಲಕ್ಷ್ಮಿ ಕಾರ್ಯಕ್ರಮದಲ್ಲಿ ನನಗಂತೂ ಫೇವ್ರೆಟ್ ಸೆಗ್ಮೆಂಟ್ ಯಾವ್ದಂತ ಹೇಳಿದ್ರೆ ಫ್ಯಾಮಿಲಿ ಜಂಕ್ಷನ್ ಅಂತ. ಈಗ ನೀವು ಫ್ಯಾಮಿಲಿಗಳೆಲ್ಲ ಇಲ್ಲಿ ಫಂಕ್ಷನ್ ಆಗೋ ತರ ಇಲ್ಲಿ ಸೇರಿದಿರಲ್ವಾ? ಈಗ ಜಂಕ್ಷನ್ ಅಲ್ಲಿ ಈಗ ಏನ್ ಮಾಡೋಣ ಹೇಳಿದ್ರೆ, ನಾನು 2 ಟೀಮ್ ಮಾಡ್ತೀನಿ. ಒಂದು ಇಲ್ಲಿ ಗುರುಗಳಿಂದ ಆ ಕಡೆಗೆ ಒಂದು ಟೀಮ್ ಆದ್ರೆ, ಗುರುಗಳಿಂದ ಈ ಕಡೆ ಇನ್ನೊಂದು ಟೀಮ್. ಈಗ ಏನ್ ಗೊತ್ತಾ, ಎಲ್ಲ ಸಿನಿಮಾ ಹಾಡೆಲ್ಲ ಜಾಸ್ತಿ ಆಡ್ತೀವಿ. ಈಗ ನಾವು ಭಕ್ತಿಗೀತೆ ಅಂತ್ಯಾಕ್ಷರಿ ಆಡೋಣ. ರೆಡಿನಾ? ರೆಡಿ ಅಲ್ವಾ? ಮತ್ತೆ ಪದ ಸ ರಿ ಗ ಮ ಪ ದ ನಿ ಸ ತಗೊಳ್ಳಿ. ಆ ಕಡೆಯಿಂದಲೇ ಶುರು ಮಾಡ್ಬೇಕು. ಫಸ್ಟ್ ಎರಡೆರಡು ಸಾಲು ಸಾಕು. ಸಾಯಿಂದಿಲ್ಲ ಅಂದ್ರೆ ಓಕೆ, ಯಾವ್ದಾದ್ರು ಓಕೆ. ಗಣಪತಿಯಿಂದಲೇ ಶುರು ಮಾಡಿ, ಬಟ್ 2 ಲೈನ್ ಸಾಕು ಎಲ್ರು. ಜೈ ಗಣೇಶ ಜೈ ಗಣೇಶ ಜಯ ಜಯ ಗಣನಾಯಕ ಏಕದಂತ ವಕ್ರತುಂಡಂ ಗಣಪತಿ ಲಂಬೋದರ. ರಾಮ 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 ಜಯ ರಾಮ 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 ಜಯ ರಾಮ 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 ದಶರಥ ನಂದನ ರಾಮ 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 ದಶರಥ ನಂದನ ರಾಮ ರಾಮ ರಾಮ. ತಗೊಳ್ಳಿ. ಮನೆ ಮಂತ್ರಾಲಯ ಮನಸೇ ದೇವಾಲಯ. ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರ ಮೇಲಿನ ಗುಳ್ಳೆ ನಿಜವಲ್ಲ ಹರಿಯೇ. ಯಾದವ ನೀಬಾ ಯದುಕುಲ ನಂದನ ಮಾಧವ ಮಧುಸೂದನ ಬಾರೋ. ಈ ಕಡೆಗೆ ರಾಮಚಂದ್ರಾಯ ಜನಕ ರಾಜ ಮನೋಹರಾಯ ರಾಜ ಜಾನಿನ ನೀತ ಮಂಗಲಂ.
ಮರಳು ಮಾಡಿಕೊಂಡೆಲೆ ಮಾಯಾದೇವಿಯೇ ಮರಳು ಮಾಡಿಕೊಂಡೆಲೆ ಮಾಯಾದೇವಿಯೇ. ಎಲ್ಲೋ ಅಡಗಿದ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇರುವ ಪ್ರೀತಿ ಪ್ರೇಮಗಳ ಗುರುತಿಸಲಾದೆನೋ ನಮ್ಮೊಳಗೆ. ಈಗ ಗಜಮುಖನಿ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ನಂಬಿದೆ ನಿನ್ನಯ ನಾಗಾಭರಣ ಕಾಯೋ ಕರುಣಾಮಯವೆನ್ನ. ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ. ನಾರಾಯಣ. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿಯೆಂಬ ದೈವವೇ ಯುಗಕಾಧಾರ, ಆನಂದದಿಂದ ಬಾಳೆ ಬಂಗಾರ. ವಾವ್, ಎಲ್ರು ಏನ್ ಸಖತ್ತಾಗಿ ಆಡ್ತೀರ ಅಂತ ಹೇಳಿದ್ರೆ ಇಬ್ರ ಮಧ್ಯೆ ಕಾಂಪಿಟೇಷನ್ ಕೊಟ್ಟು ಯಾರು ಸೋಲ್ತಾರೆ ಕಾದ್ರೆ ನಾನೇ ಸೋತೋದ್ರೆ ಯಾರು ಸೋಲೋ ತರ ಇಲ್ಲ ಅಂದ್ರೆ ಎಲ್ಲ ಫ್ಯಾಮಿಲಿ ಒಗ್ಗಟ್ಟಾಗಿ ನಾವು ಬಿಟ್ಕೊಡೋದಿಲ್ಲ ಅಂತ ಹೇಳಿ ಚೆನ್ನಾಗಿ ಆಡಿದ್ರಿ. ಇದರಲ್ಲಿ ಯಾರು ಸೋತರು ಗೆದ್ದು ಅಲ್ಲ, ಇಡೀ ನಿಮ್ಮ ಕುಟುಂಬವೇ ಗೆದ್ದು ಪ್ರಶಸ್ತಿ ಎಸ್. ಹಾಡು ಕೇಳಿದ್ವಿ, ಮಾತುಗಳನ್ನ ಆಡಿದ್ವಿ. ಈಗ ಒಂದು ಸಣ್ಣ ಟ್ವಿಸ್ಟ್ ಏನಂತ ಹೇಳಿದ್ರೆ ದಂಪತಿಗಳ ಮಧ್ಯೆ ಒಂದು ಸಣ್ಣ ಒಂದು ಆಟ ಇಡ್ತೀವಿ. ಆ ಆಟದಲ್ಲಿ ಯಾರು ಗೆಲ್ತಾರೆ ನೋಡೋಣ. ಮೇಡಮ್ ರೆಡಿನಾ ಸರ್? ನೀವು ಮತ್ತೆ ಆಟ ಆಡೋಣ, ರೆಡಿ ಬನ್ನಿ. ಈಗ ಮೇಡಮ್ ಕಣ್ಣು ಕಟ್ಟಿದೀವಿ. ಈ ಆಟ ಏನಂತ ಹೇಳಿದ್ರೆ ಟೇಬಲ್ ಮೇಲೆ ಕಾಟನ್ ಅನ್ನು ಹರಡಿದೀವಿ. ಅದನ್ನ ಅವರು 2 ನಿಮಿಷದಲ್ಲಿ ಎಷ್ಟು ಈ ಸೌಟಲ್ಲಿ ಬಾಚಿ ಬುಟ್ಟಿಯೊಳಗೆ ಹಾಕ್ತಾರ ಅಂತ ಇರೋದು ಆಟ. ಓಕೆನಾ? ಆಟ ಆಡ್ಸೋಣ ಹಾಗಾದ್ರೆ. ಮತ್ತೆ ತಡ, ನಿಮ್ಮ ಸಮಯ ಶುರು ಆಗ್ತದೆ ಈಗ. ಅಯ್ಯೋ, ಎಷ್ಟು ಬಾಚಿದ್ರಂತ ಮೇಡಮ್. ನೋಡಿ, ನೋಡಿದ್ರೆ ಸರ್ಪ್ರೈಸ್ ಆಗ್ತೀರಾ? ಓಪನ್ ಮಾಡಿ ಮೇಡಮ್. ನೋಡಿ ಮೇಡಮ್, 1 2 3 21 22 ಸರ್. ಮೇಡಮ್ ಏನೋ 22 ಕಾಟನ್ನ ಬಾಚಿಂಗೆ ಮಾಡಿ ಹಾಕಿದ್ರು. ಈಗ ನೀವೆಷ್ಟು ಹಾಕ್ತೀರಾ ಅಂತ ನೋಡೋದು ಟ್ಯಾಲೆಂಟ್ ಸರ್. ಈಗ ರಣರಂಗದಲ್ಲಿ ಸೌಟನ್ನ ಹಿಡಿದು ಕಾಟನ್ ಅನ್ನ ಬಾಚಲು ಸರ್ ರೆಡಿ ಆಗಿದ್ದಾರೆ. ಸರ್ ನಿಮ್ಗೆ ಟಾರ್ಗೆಟ್ 25 ಆದ್ರೂ ಮಾಡ್ಬೇಕು ಸರ್. ಓಕೆನಾ? ಎಲ್ಲಾದ್ರೂ ಬಾಚ್ಬೇಕು. ನಿಮ್ಮ ಸಮಯ ಶುರು ಆಗ್ತಿದೆ ಈಗ. ಕಮಾನ್ ಸರ್, ಬಾಚಿ. ನೋಡಿ ಸರ್, ಅದು ಏನ್ ಸರ್ ಫುಲ್ ಟೇಬಲ್ ಇದೆ, ಬಾಚ್ ಬಿಟ್ಟು ಹಾಕಿದ್ರು, ಒಂದು ಉಳಿಸಿಲ್ಲ. ಕೊಡಿ ಸರ್ ಕೈ. ಕಂಗ್ರಾಚುಲೇಷನ್ ಸರ್. ಸರ್ ನೀವು ಕರೆಕ್ಟ್ ಸರ್. ನಿಮ್ಗೆ ಕಾಣಿಸುತ್ತಾ? ಇದೇ ಸುಳ್ಳ ನಿಜ? ಏನ್ ಸರ್ ನಾನ್ ಸುಳ್ಳು ಹೇಳ್ತೀನ ಸರ್? ಸರ್ ಅಷ್ಟು ಚೆನ್ನಾಗಿ ಆಟ. ಅದು ನನಗೆ ಡೌಟ್ ಆಯ್ತು, ಕಾಣಿಸ್ತಿದೆ ಅಂತ ನಮ್ಗೆಲ್ಲ ಡೌಟು. ಯಾಕಂದ್ರೆ ಎಲ್ಲ ಬಾಚ್ಕೊತಾವ್ರು. ಏನ್ ಸರ್ ಇದು ಸರ್ ಇಷ್ಟೆಲ್ಲ ಟ್ಯಾಲೆಂಟು? ಸರ್ ಏನಿಲ್ಲ, ಇದು ನೀವು ಫಸ್ಟ್ ತೋರಿಸ್ಬಿಟ್ಟಿದ್ರಲ್ಲ ನಮಗೆ, ನಮ್ಮ ಬೌಂಡ್ರಿ ತೋರಿಸ್ಬಿಟ್ಟಿದ್ರಲ್ಲ. ಹಾಗಾಗಿ ಏನಾಯ್ತು, ಇದ್ರ ಸಪೋರ್ಟ್ ತಗೊಂಡು ಮಾಡಿದ್ರೆ ಕರೆಕ್ಟ್ ಸರ್. ಈಗ ನಿಮ್ಗೆ ನಿಜ ಏನಂತ ನಾವು ಹೇಳ್ತೀವಿ. ಮೇಡಮ್ ಹೇಳಿ ಮೇಡಮ್ ಅವ್ರಿಗೆ. ಅವ್ರು ಒಂದು ಕಾಟನೂ ಇರಲಿಲ್ಲ, ಒಂದು ಕಾಟನೂ ಇರಲಿಲ್ಲ. ನೀವೇನ್ ಮಾಡ್ತಿದ್ದೀರಿ ಗೊತ್ತಾ? ಬರೀ ಗ್ಲಾಸ್ ಕೇರಿತಿದ್ರಿ ಸರ್. ಸುಮ್ಮನೆ ಹಿಂಗ ಅಂತ ಇದ್ರಿ ಅಷ್ಟೇ. ಇಲ್ಲಿ ಕಾಟನೇ ಇರಲಿಲ್ಲ. ಆಮೇಲೆ ಅವ್ರು ಬಂದು ಒಂದ್ ಸ್ವಲ್ಪ ಕಾಟನ್ ತುಂಬಿ ನಿಮ್ ಕಣ್ಣಿಗೆ ಹಿಂಗ್ ತೋರ್ಸಿದ್ರು. ಬ್ಲ್ಯಾಕ್ ಮ್ಯಾಜಿಕ್. ಎಸ್, ಈಗ ನಮ್ಮ ಕಾರ್ಯಕ್ರಮದ ಕೊನೆ ಸೆಗ್ಮೆಂಟ್ ನಮ್ಮನೆ ಗೃಹಲಕ್ಷ್ಮಿ ಅನ್ನೋದು. ಏನಂತ ಹೇಳಿದ್ರೆ ಇದರ ಸ್ಪೆಷಲ್ ಏನಂತ ಹೇಳಿದ್ರೆ ಸರ್
ಈಗ ಮೇಡಮ್ ಅವರು ನಿಮ್ಮನೆ ಗೃಹಲಕ್ಷ್ಮಿ ಯಾಕೆ? ಏಕೆ ಅಂತಂದ್ರೆ ಅವಳು ಬಂದ ಮೇಲೆ ನಮ್ಮ ಮನೆ ತುಂಬಿ ತುಳುಕ್ತಾ ಇದೆ. ಎಲ್ಲಾ ರೀತಿನಲ್ಲೂ ಸಮೃದ್ಧಿಯಾಗಿದ್ದೀವಿ. ಮತ್ತೆ ನನ್ನ ಎಲ್ಲಾ ಕಾರ್ಯದಲ್ಲೂ ಕೂಡ ಅವಳು ಹೆಚ್ಚಿನ ಜವಾಬ್ದಾರಿನ ನಿರ್ವಹಿಸ್ತಾ ಇದ್ದಾಳೆ. ಮತ್ತೆ ನಾನು ಏನಾದ್ರು ಇಷ್ಟು ಹೆಸರು ಮತ್ತೆ ಕೀರ್ತಿ ಬಂದಿದೆ ಅಂತಂದ್ರೆ ಶ್ರೀಮತಿಯಿಂದನೇ ಕಾರಣ ಅನ್ನೋದನ್ನ ನಾನು ಘಂಟಾಘೋಷವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಅವಳು ನಿಜವಾಗ್ಲೂ ಕೂಡ ನನ್ನ ಮನೆ ಭಾಗ್ಯಲಕ್ಷ್ಮಿ. ಸರ್, ಈಗ ಇಷ್ಟು ವರ್ಷದ ನಿಮ್ಮ ದಾಂಪತ್ಯ ಜೀವನದಲ್ಲಿ ಇವರಿಗೆ ಏನಾದ್ರು ಹೇಳಕ್ ಇಷ್ಟವರೆಗೆ ಆಗ್ಲೇ ಇಲ್ಲ ಅಂತದೇನಾದ್ರು ಸ್ಪೆಷಲ್ ಮಾತೇನಾದ್ರು ಹೇಳೋದಿದ್ರೆ ಮೇಡಮ್ಗೆ ಕೆಲವು ಟೈಮು ನಾನು ಅವಳಿಗೆ ಮನಸ್ಸು ನೋಯಿಸಿರ್ತೀನಿ. ಅದನ್ನ ನನಗೆ ಗೊತ್ತಿರುತ್ತೆ. ಅದು ಅವಳಿಗೆ ಇಷ್ಟವಿಲ್ದೋಗಿರೋ ಕೆಲಸ ನಾನು ಮಾಡಿದೀನಿ ಅಂತ ಗೊತ್ತಿರುತ್ತೆ ಕೆಲವು ಟೈಮು. ಆದ್ರೂ ಕೂಡ ನಾನು ಏನು ಮಾಡಕ್ ಆಗ್ತಾ ಇರಲ್ಲ. ಆ ಒಂದು ಕೆಲಸವನ್ನು ಮಾಡಿರ್ತೀನಿ. ಅದರಿಂದ ಆತರ ಏನಾದ್ರೂ ಅವಳ ಮನಸ್ಸಿಗೆ ನೋವಾಗಿರ್ಬೋದು. ಆ ನೋವಾಗಿದ್ರೆ ದಯಮಾಡಿ ಕ್ಷಮಿಸ್ಲಿ ಅಂತ ನಾನು ನಿಮ್ಗಳು ಎಲ್ಲರ ಮುಖಾಂತರ ಕೇಳ್ತೇನೆ. ಓಕೆ, ಆಯ್ತು. ಮೇಡಮ್ ಕೂಡ ನಗ್ನಾಗ್ತಾನೆ ಕ್ಷಮಿಸಿದ್ದಾರೆ. ಕ್ಷಮಿಸಿದ್ದೀನಿ ಹೇಳಿ. ಕ್ಷಮಿಸಿದ್ದೀನಿ. ಅಮ್ಮ, ಇವ್ರು ಯಾಕೆ ಈ ಮನೆ ಗೃಹಲಕ್ಷ್ಮಿ ಹೇಳಿ? ಒಳ್ಳೆ ಹುಡುಗಿ, ಪಾಪ ಯಾವುದೇ ತರವಾದ ಹಿಂದೆ ಮುಂದೆ ಗೊತ್ತಾಗಲ್ಲ. ಚೆನ್ನಾಗಿ ಓದಿದಾಳೆ, ಚೆನ್ನಾಗಿ ನಿಭಾಯಿಸ್ತಾಳೆ ಮನೆಯೆಲ್ಲ. ನಮ್ಮ ಜೀವಿ ದಂಪತಿಗಳು ಸಮಾಜಕ್ಕೆ ಮಾರ್ಗದರ್ಶಕರಾಗಿ ದಂಪತಿಗಳಾಗಿದ್ದಾರೆ ಮತ್ತು ಎಲ್ಲ ಅವರ ಬಂಧುಗಳಿಗೂ ಕೂಡ ಆದರ್ಶ ದಂಪತಿಗಳು ಅನ್ನೋ ಥರದಲ್ಲೂ ಇದ್ದಾರೆ. ಕಾರ್ಯೇಶು ದಾಸಿ, ಕರ್ಣೇಶು ಮಂತ್ರಿ, ರೂಪೇಶ ಲಕ್ಷ್ಮಿ, ಕ್ಷಮೆಯ ಧರಿತ್ರಿ, ಭೋಜ್ಯೇಶು ಮಾತಾ, ಶಯನೇಶು ಬೇಷ. ಸಾಮಾನ್ಯವಾಗಿ ಎಲ್ಲರೂ ಒಂದು ಮಾತು ಹೇಳ್ತಾರೆ, ಹೆಣ್ಣು ಸಂಸಾರದ ಕಣ್ಣು ಅಂತ ಹೇಳ್ತಾರೆ. ಹಾಗೆ ಈ ನಮ್ಮ ಮಿತ್ರರ ಸಂಸಾರದಲ್ಲಿ ಆ ಹೆಣ್ಣು ನಿಜವಾಗೂ ಸಂಸಾರಕ್ಕೆ ಕಣ್ಣಾಗಿದ್ದಾರೆ. ಅವರ ದಾಂಪತ್ಯ ಜೀವನ ಸೀತಾರಾಮಚಂದ್ರರಂತೆ, ಪಾರ್ವತಿ ಪರಮೇಶ್ವರರಂತೆ ಇದೆ ಅನ್ನೋದಕ್ಕೆ ನಮಗೆ ಹೇಳೋದಕ್ಕೆ ತುಂಬ ಸಂತೋಷವಾಗ್ತಾ ಇದೆ. ಅವರ ದಾಂಪತ್ಯ ಜೀವನ ಹೀಗೆ ಇರಲಿ ಅಂತ ಹೇಳಿ ನಮ್ಮ ಹಾರೈಕೆ. ನನ್ನ ಸೊಸೆ ತುಂಬ ಮುಗ್ಧಳು, ಅಮಾಯಕಳು. ಯಾರು ಬಂದರು ಯಾರು ಹೋದ್ರು ಎಲ್ಲರೂ ಒಂದೇ ಸಮ ನೋಡ್ಕೋತಾಳೆ. ನನ್ನ ಮಗನೂ ತುಂಬ ಚೆನ್ನಾಗಿ ನೋಡ್ಕೊಳ್ತಾಳೆ. ಅದೇ ಅವಳಲ್ಲಿರೋ ಒಳ್ಳೆ ಗುಣಗಳು. ಚೈತ್ರನ ಮಗುವಿನ ಮುಗ್ಧತೆ ನೋಡು. ಕಂಠಿಯವರ ಭಾಗ್ಯಲಕ್ಷ್ಮಿ ಹೇಗೆ ಗೃಹಲಕ್ಷ್ಮಿ ಅದೇ ಕರೆಕ್ಟಾಗಿ ಒಪ್ಪತ್ತು. ಮೇಡಮ್ ಅವ್ರಿಗೆ ನಾನು ಸಾರ್ ವಿಚಾರವಾಗಿ ತುಂಬ ಸರಿ ಕಾಲ್ ಮಾಡ್ತೀನಿ. ಅವ್ರ ಫೋನಲ್ಲಿ ತುಂಬ ಮುಗ್ಧತೆಯಿಂದ ಮಾತಾಡ್ತಾರೆ. ತುಂಬ ಖುಷಿ ಆಗತ್ತೆ. ಮೇಡಮ್ ಅವ್ರ ಮುಗ್ಧತೆ ನಮಗೆ ತುಂಬ ಇಷ್ಟ ಆಗತ್ತೆ. ಚೈತ್ರ ನನಗೆ ಫ್ರೆಂಡ್ ಥರ, ತುಂಬ ಫ್ರೆಂಡ್ಲಿ ನೇಚರು. ಅವರು ಯಾರನ್ನೂ ಭೇದ ಭಾವ ಇಲ್ಲದೆ ತುಂಬ ನಗುಮುಖದಿಂದ ಮಾತಾಡಿ ಸ್ವಾಗತ ಮಾಡ್ತಾರೆ. ಅದು ನಂಗೆ ತುಂಬ ಖುಷಿ ಅನಿಸ್ತಾ ಇದೆ. ಅವ್ರ ಜೀವನ ಚೆನ್ನಾಗಿರಲಿ. ಚೈತ್ರ ಅವರು ನಾನು ಯಾವಾಗಲೇ ಬರಲಿ, ಕಾಫಿ ತಿಂಡಿ ಏನಾದರೂ ಒಂದು ಇದ್ದಿರುತ್ತೆ. ಊಟ ಇಲ್ಲದೆ ಗಂದು ಕಳಿಸಲ್ಲ. ಅನ್ನಪೂರ್ಣೇಶ್ವರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಚೈತ್ರಕ್ಕ ನಂಗೆ ಸ್ವಂತ ಅಕ್ಕಂಗಿಂತ ಹೆಚ್ಚು ಚೆನ್ನಾಗಿ ನೋಡ್ಕೊತಾರೆ, ಚೆನ್ನಾಗಿ ಮಾತಾಡಿಸ್ತಾರೆ. ಬಂದವರು ಯಾರೇ ಬರಲಿ ಅವ್ರ ಮನೇಲಿ ಯಾವಾಗ್ಲೂ ನಗ್ನಗ್ತಾ ಚೆನ್ನಾಗಿ ಮಾತಾಡಿಸ್ತಾರೆ. ನಮ್ಮ ಅಣ್ಣನ ಚೆನ್ನಾಗಿ ನೋಡ್ಕೊತಾರೆ. ನಮ್ಗೆ ಖುಷಿ ಆಗುತ್ತೆ. ಗೃಹಿಣೀಂ ಗೃಹ ಮುಚ್ಚತೆ ಅಂತೇಳಿ ಶ್ರೀಕಂಠ ಪ್ರಸಾದ್ ಅವ್ರದ್ದು ಭಾಗ್ಯಲಕ್ಷ್ಮಿನೇ ಹೌದು, ಗೃಹಲಕ್ಷ್ಮಿನೇ ಹೌದು. ಎಲ್ಲ ಬಂದವರಿಗೂ ಸಿಡುವು ಮಾಡದೆ ಚಾ ಆಯ್ತಾ ಕಾಫಿ ಕೊಡ್ಲಾ ಏನಂತ ವಿಚಾರ ಮಾಡಿಕೊಡ್ತಾರೆ. ಅವ್ರಿಗೆ ಇನ್ನೂ ಆಯುಷ್ಯದಲ್ಲಿ ಆರೋಗ್ಯವನ್ನು ಕೊಟ್ಟು ದೇವ್ರು ಕಾಪಾಡಲಿ ಅಂತೇಳಿ ಬಯಸ್ತಾರೆ. ಹೆಸರಾವತಾರ ಚೈತ್ರ ನಮ್ಮ ಮಾಸಗಳಲ್ಲೂ ಚೈತ್ರ ಮಾಸ ಇದ್ದಾಗೆ ಎಲ್ಲ ಹೊರಳ್ತಾ ಇರುತ್ತೆ. ಅದೇ ರೀತಿ ಚೈತ್ರ ಯಾವಾಗಲೂ ನಗ್ನಗ್ತಾ ಇರ್ತಾಳೆ. ಎಲ್ಲ 12 ತಿಂಗಳಲ್ಲೂ ಕೂಡ, ಅಂದರೆ ಇಡೀ ವರ್ಷ ಪೂರ್ತಿ ಚೈತ್ರ ಮಾಸದಂತೆಯೇ ಇರುತ್ತೆ. ಚೈತ್ರ ತುಂಬ ವಿಶೇಷವಾದ ಸ್ವಭಾವ ಇರೋಳು. ಎಲ್ರಿಗೂ ತುಂಬ ಇಷ್ಟ ಆಗುವಂಥ ಸ್ವಭಾವ. ತುಂಬ ಮುಗ್ಧತೆ, ತುಂಬ ಸೌಮ್ಯ ಸ್ವಭಾವ. ಅತಿಯಾಗಿ ಯಾರ ಬಗ್ಗೆನೂ ಮಾತಾಡಲ್ಲ. ತಾನಾಯ್ತು ತನ್ನ ಕೆಲಸ ಆಯಿತು. ತುಂಬ ಅಚ್ಚುಕಟ್ಟು. ಮನೆಯೂ ಕೂಡ ಜೋಡಿ ತುಂಬ ಚೆನ್ನಾಗಿದೆ. ಅದು ನಂಗೆ ತುಂಬ ಇಷ್ಟ ಆಗಿರೋದು. ನನಗೂ ಅಷ್ಟೇ ಚೈತ್ರ ಕಂಡ್ರೆ ತುಂಬ ಇಷ್ಟ. ಯಾವಳು ನನ್ನ ಮಾಮ ಅಂತ ಇರ್ತಾಳೆ, ಅದು ಪ್ರಾಣೇಶ್ ಮಾಮ ಅಂತಾರೆ. ಅದಂತೂ ನಮ್ಮ ಮನೆಗಿಂತ ಸೇವೆಗಿಂತ ಈ ಹೊರಗಡೆ ಸಮಾಜ ಸೇವೆನೇ ಜಾಸ್ತಿ ಮಾಡೋದು ಇಬ್ಬರು. ಇದೇ ಥರ ನಮಗೂ ಹಾಗೆ ಭಾಗ್ಯ ಕೊಡಲಿ, ಎಲ್ಲ ಥರ ಈ ಥರ ಸೇವೆ ಮಾಡ್ತಾ ಇರಲಿ. ಅದ್ರ ಜೊತೆ ನಾವು ಕೈ ಜೋಡಿಸ್ತೀವಿ ಅಂತ ನನ್ನ ಆಸೆ. ಮಗುನೇ ಅವಳು. ಯಾರೇ ಮನೆಗೆ ಬಂದ್ರೂ ಅಷ್ಟೇ ಪ್ರೀತಿಯಿಂದ ಎಲ್ಲರನ್ನೂ ನೋಡ್ಕೊಳ್ಳೋದು, ಅವ್ರಿಗೆ ಕಾಫಿ ತಿಂಡಿ ಚೆನ್ನಾಗಿ ಎಲ್ಲರಿಗೂ ಟ್ರೀಟ್ ಮಾಡ್ತಾಳೆ, ಚೆನ್ನಾಗಿ ಮಾತಾಡಿಸ್ತಾಳೆ. ಅವ್ರ ಜೀವನ ಹೇಗೆ ಸುಖವಾಗಿರಲಿ, ಸಂತೋಷವಾಗಿ ಬಾಳಿ. ಚೈತ್ರ ಎಲ್ಲರಿಗೂ ಅರಳಿದ ಹೂವು ಅವಳು. ಈ ಮನೆಗೆ ಗೃಹಲಕ್ಷ್ಮಿ, ಭಾಗ್ಯಲಕ್ಷ್ಮಿ ಕೂಡ ತುಂಬ ಸಂತೋಷ. ಗಂಡ ಹೆಂಡತಿ ಇಬ್ಬರು ಆಯುಷ್ ಆರೋಗ್ಯ ಕೊಟ್ಟು ಚೆನ್ನಾಗಿರಲಿ. ದಂಪತಿಗಳಿಬ್ಬರು ತುಂಬ ಒಳ್ಳೆಯದು. ಮೇಡಮ್, ಇಷ್ಟೆಲ್ಲ ಜನ ನಿಮ್ಮ ಬಗ್ಗೆ ಎಲ್ಲರೂ ಚೆನ್ನಾಗಿ ಮಾತಾಡಿದ್ರ, ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಧನ್ಯವಾದಗಳು ಎಲ್ರಿಗೂ. ಯಾಕೆಂದರೆ ನಮಗೆ ಇಷ್ಟು ಈ ಏಜಿನಲ್ಲಿ ಈ ಥರ ನಮಗೆ ನೋಡಿಕೊಂಡು ಆಶ್ರಯ ಕೊಟ್ಟು ಈ ಥರ ಸಹಜವಾಗಿ ಎಲ್ಲರನ್ನೂ ಇರೋ ಅಂತ ನೀನು ಇರೋ ಅಂತ
ಹೇಳಿ ದೇವ್ರು ಕೂಡ ಎಷ್ಟು ಮಟ್ಟಿಗೆ ಅನುಗ್ರಹಿಸ್ತಾನೋ ಇಲ್ವೋ ಅದು ಗೊತ್ತಿಲ್ಲ. ಒಟ್ಟಲ್ಲಿ ನನ್ನ ಬಾಂಧವ್ಯರು ಎಲ್ಲರೂ ಚೆನ್ನಾಗಿದ್ದಾರೆ. ಅವರೆಲ್ಲ ಯಾವಾಗಲೂ ಚೆನ್ನಾಗೇ ಇರಲಿ. ಯಾರಿಗೂ ಏನು ಕೆಟ್ಟದಾಗೋದು ಬೇಡ. ಯಾವುದೇ ಕಾರಣಕ್ಕೂ ಯಾರಿಗೂ ನೆಗೆಟಿವ್ ಆಗಿ ಏನೂ ಏಟಾಗದೆ ಎಲ್ಲರೂ ಸಂತೋಷವಾಗಿ ಖುಷಿಯಾಗಿದ್ದು ಅವ್ರ ಖುಷಿನೂ ನಮ್ಗೆ ಹಂಚ್ಕೊಂಡ್ರೆ ನಮ್ಗೆ ಅಷ್ಟೇ ಸಾಕು. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ದಾಂಪತ್ಯ ಜೀವನ ಹೀಗೆ ಇನ್ನೂ 100 ಕಾಲ ಖುಷಿಯಾಗಿ ಬಾಳಿ ಅಂತ ಹೇಳ್ತಾ, ನೀವ್ಯಾಕೆ ಮತ್ತೆ ಹೀಗೆ ನೋಡ್ತಿದ್ದೀರಾ? ನಮ್ಮ ಗೃಹಲಕ್ಷ್ಮಿ ತಂಡ ನಿಮ್ಮ ಮನೆಗೂ ಕೂಡ ಬರಬೇಕು. ಮತ್ತೆ ತಡ ಸಿರಿಗನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವಂತಹ ನಮ್ಮನೆ ಗೃಹಲಕ್ಷ್ಮಿ ಕಾರ್ಯಕ್ರಮದಲ್ಲಿ ನಮ್ಮ ನಂಬರನ್ನು ಕೆಳಗಡೆ ಡಿಸ್ಪ್ಲೇ ಮಾಡಿರ್ತೀವಿ. ಆ ನಂಬರ್ಗೆ ನಿಮ್ಮ ಡೀಟೇಲ್ಸನ್ನು ಕಳಿಸಿದರೆ ನಮ್ಮ ತಂಡ ಕೂಡ ನಿಮ್ಮ ಮನೆಗೆ ಬಂದು ನಮ್ಮನೆ ಗೃಹಲಕ್ಷ್ಮಿ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಕೂತು ಸಮಯವನ್ನು ಕಳೆಯೋಕ್ಕೆ ರೆಡಿಯಾಗಿದೆ. ಮತ್ತೆ ತಡ ಎಲ್ಲರೂ ನೋಡ್ತಾ ಇರಿ, ಮಿಸ್ ಮಾಡದೆ ನೋಡ್ತೀರಿ ನಮ್ಮನೆ ಗೃಹಲಕ್ಷ್ಮಿ ಕಾರ್ಯಕ್ರಮ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬಾಯ್ ಬಾಯ್.